ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ನಾವು ಲಾಸ್ಟ್ ಕ್ಲಾಸ್ನಾಗ ಡಿಡಕ್ಷನ್ಸ್ ಬಗ್ಗೆ, ಡಿಡಕ್ಷನ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್ ಬಗ್ಗೆ ನೋಡಾಕತ್ತಿದ್ವಿ. ಸೊ ಈ ಡಿಡಕ್ಷನ್ಸ್ ಒಳಗೆ ಆಲ್ರೆಡಿ ನಾವು ಒಂದಿಷ್ಟು ನೋಡಿವಿ. ಅದರೊಳಗೆ ಇಂಪಾರ್ಟೆಂಟ್ ಸಿ, ಡಿಡಕ್ಷನ್ ಅಂಡರ್ ಸೆಕ್ಷನ್ ಸಿ ಅಂತ ಏನು ಕರಿತೀವಿ ಅದನ್ನು ನಾವು ಲಾಸ್ಟ್ ಕ್ಲಾಸ್ನಾಗ ನೋಡಿವಿ. ನಿಮಗೆ 5 ಮಾರ್ಕ್ಸ್ನಾಗ ಮ್ಯಾಕ್ಸಿಮಮ್ ಆಗಿ ಸಿ ಕೇಳ್ತಾರೆ, ಇರಲಿಲ್ಲ ಅಂದ್ರೆ ಸಿ ಕೇಳ್ತಾರೆ. 5 ಮಾರ್ಕ್ಸ್ ಗ್ಯಾರಂಟಿ ಕ್ವಶನ್. ದೆನ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ATG. ATG ಏನು ರೀ ಇದು? ಇಟ್ ಈಸ್ ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಡೊನೇಷನ್ಸ್. ನಾ ಹೇಳೀನಿ ಲಾಸ್ಟ್ ಕ್ಲಾಸ್ನಾಗ, ಡೊನೇಷನ್ಸ್ ಅಂದರೆ ಏನು? ನೀವು ಕೊಟ್ಟಿರ್ತೀರಿ, ಆ ಕಡೆನೂ ಹೋಗಿಬಿಟ್ಟಿರ್ತದೆ, ಹೊಳ್ಳಿ ಬರೋಂಗಿಲ್ಲ. ಸೊ ಅಂಡರ್ ಸೆಕ್ಷನ್ ATG ಯಾವುದು? ಡೊನೇಷನ್. ಈ ಡೊನೇಷನನ್ನು ನಾವು ನಿನ್ನೆ ಹಂಗೆ ಸಿ ಮಾಡಿದ್ದಿಲ್ಲ, ಅದನ್ನು 2 ಸ್ಟೆಪ್ ಮಾಡಿದ್ರಿ. ಇಲ್ಲಿ ಮೊದಲನೇದೇನು ಕ್ವಾಲಿಫೈಯಿಂಗ್ ಅಮೌಂಟ್. ಸ್ಟೆಪ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಆರ್ ಕಂಪ್ಯೂಟೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್. ಕಂಪ್ಯೂಟೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್. ಸೊ ಇಲ್ಲಿ ಯಾವ ರೀತಿ ಮಾಡಬೇಕು? ಕ್ವಾಲಿಫೈಯಿಂಗ್ ಅಮೌಂಟ್ 1ನೇ ಸ್ಟೆಪ್ ಇಲ್ಲಿ ಐತಂದ್ರೆ ಯಾವ ರೀತಿ ಮಾಡಬೇಕು? ಸಿಂಪಲ್. ನಾವಿಲ್ಲಿ 2 ಕ್ಯಾಟಗರಿ ಮಾಡ್ತೀವಿ, ಎ ಕ್ಯಾಟಗರಿ ಮತ್ತು ಬಿ ಕ್ಯಾಟಗರಿ ಅಂತೇಳಿ. ಎ ಕ್ಯಾಟಗರಿ ಡೊನೇಷನ್ ಇದೇನು ತೊಗೋಬೇಕು? ಫುಲ್ ಅಮೌಂಟ್ ಡೊನೇಟೆಡ್ ಎಷ್ಟು ಕೊಟ್ಟಿರ್ತಾರೆ ಅಷ್ಟೆಲ್ಲ ತೊಗೋಬೇಕು. ಔಟ್ರ್ ಕಾಲಮ್ ಡೈರೆಕ್ಟ್ 2 ರೂಪೀಸ್ ಇರಲಿವ, ಎಷ್ಟು ಕೊಟ್ಟಿರ್ತಾರೆ ಅಷ್ಟೆಲ್ಲ ಔಟ್ರ್ ಕಾಲಮ್ ತೊಗೋರಿ, ಔಟ್ರ್ ಕಾಲಮ್ಗೆ ತೊಗೋರಿ. ಇನ್ನು ಬಿ ಕ್ಯಾಟಗರಿ ಡೊನೇಷನ್ ಬಂದಾಗ ಏನು ಬರ್ತೈತೆ ಅಂದರೆ ಇಲ್ಲಿ ಅಮೌಂಟ್ ಆಫ್ ಡೊನೇಷನ್ ಇನ್ನರ್ ಕಾಲಮ್ ಬರೀರಿ, ಆರ್ 10% ಆಫ್ adjusted GTI. Which is ಲೆಸ್. ಅದನ್ನು ಇವೆರಡದ್ರಾಗ ಯಾವ್ದು ಲೆಸ್ ಆಕೈತಿ? ಎ ಕ್ಯಾಟಗರಿ ಡೊನೇಷನ್ ಅಂತೂ ಫುಲ್ ಅಮೌಂಟ್ ಎಷ್ಟು ಅದಾವ ಅಷ್ಟೆಲ್ಲ ತೊಗೊಂಡು ಔಟ್ರ್ ಕಾಲಮ್ ಇಟ್ಕೋಬೇಕು. ಬಿ ಕ್ಯಾಟಗರಿ ಡೊನೇಷನ್ ಒಂದಿಷ್ಟು ಬರ್ತಾವೆ, ಹೇಳ್ತೀನಿ ನಾವು ಯಾವ ಅನ್ನೋದು. ಓಕೆ, ಅವನ್ನ ಹೇಳ್ತೀನಿ. ದೆನ್ ವಿಚ್ ಈಸ್ ಲೆಸ್. ಇನ್ನು 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅದೇನು ಅನ್ನೋದು ಹೇಳ್ತೀನಿ. ಇವೆರಡು ಕೂಡಿದಾಗ ಇದು ಏನು? ಕ್ವಾಲಿಫೈಯಿಂಗ್ ಅಮೌಂಟ್. 2ನೇ ಸ್ಟೆಪ್ ಅಮೌಂಟ್ ಆಫ್ ಡಿಡಕ್ಷನ್. ಅಮೌಂಟ್ ಆಫ್ ಡಿಡಕ್ಷನ್ನು ಕೂಡ ಯಾವ ರೀತಿ ಮಾಡಿದ್ರೆ? ಅಮೌಂಟ್ ಆಫ್ ಡಿಡಕ್ಷನ್ಗೆ ಬಂದಾಗ ಇಲ್ಲಿ 2 ಮಾಡ್ತೀವಿ, 100% ಮತ್ತು 50% ಐತೆ. ಇಲ್ಲೇನು ತೊಗೋಬೇಕು? ಫುಲ್ ಅಮೌಂಟ್ ಆಫ್ 100% ಎಲಿಜಿಬಲ್ ಐಟಮ್ಸ್. ಫುಲ್ ಅಮೌಂಟ್ ಆಫ್ 100% ಎಲಿಜಿಬಲ್ ಐಟಮ್ಸ್.
full amount of 100% eligible items. ಆನಂತರ ಫುಲ್ 100% ಎಲಿಜಿಬಲ್ ಐಟಮ್ಸ್ ಒಂದು ಲಿಸ್ಟ್ ಗೊತ್ತಾಗ್ತೈತಿ. ಯಾವುದಂದ್ರೆ ಆನಂತರ ನಾನು ನಿಮಗೇನು ಹೇಳಿರ್ತಂದ್ರೆ 50% ಲಿಸ್ಟ್ ಬರ್ದಿರ್ತೀನಿ ರೀ. ಅದ್ರಾಗ ಬರಲಿಲ್ಲ ಅಂದರೆ ಅವು 100%ದಾಗ ಬರ್ತಾವೆ. ಇಲ್ಲಿ ಬಿ ಕ್ಯಾಟಗರಿ ಲಿಸ್ಟ್ ಬರ್ಕೋರಿ, ಬಿದಾಗ ಬರೋದೆಲ್ಲ ಎದಾಗ ಬರ್ತಾವೆ ಅಷ್ಟೇ. ಫುಲ್ ಅಮೌಂಟ್ ಆಫ್ 100% ಎಲಿಜಿಬಲ್ ಐಟಮ್ಸ್ ತೊಗೋತೀರಿ. ಆನಂತರ 50% ಉಳಿತಾವಲ್ಲ, ಫುಲ್ ಅವೆಲ್ಲ ಮುಗಿದು ಉಳಿದಿದ್ದು ಎಲ್ಲ 50% ಆಫ್ ಬ್ಯಾಲೆನ್ಸ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್ ತೊಗೊಂಡ್ಬಿಟ್ರೆ ಇದೆ ಡಿಡಕ್ಷನ್ ಅಲೋಬಲ್ ಅಂಡರ್ ಸೆಕ್ಷನ್ 80G. ಇದು ಡಿಡಕ್ಷನ್ ಅಲೋಬಲ್ ಅಂಡರ್ ಸೆಕ್ಷನ್ 80G, ರೈಟ್. ಫಸ್ಟ್ ಏನು ಮಾಡ್ಕೋತೀರಿ, 2 ಸ್ಟೆಪ್ ಮಾಡ್ಕೋಬೇಕು. ಮೊದಲನೇದು ಕ್ಯಾಟಗರಿ ಎ ಕ್ಯಾಟಗರಿ ಡೊನೇಷನ್, ಅದು ಕಂಪ್ಯೂಟೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್. ಅದನ್ನ ಹೆಂಗೆ ಮಾಡ್ಕೋಬೇಕಂದ್ರೆ ಎ ಕ್ಯಾಟಗರಿ ಡೊನೇಷನ್ಸ್ ಫುಲ್ ಅಮೌಂಟ್ ಆಫ್ ಡೊನೇಟೆಡ್ ಎಷ್ಟು ಕೊಟ್ಟಿರ್ತಾರೆ ಅಷ್ಟೆಲ್ಲ ಅಮೌಂಟ್ ಇಟ್ಕೋರಿ. ಇಲ್ಲಿ ನಾ ಬಿ ಕ್ಯಾಟಗರಿ ಡೊನೇಷನ್ಸ್ ಅಂತ ಬರ್ತಾವೆ. ಅಮೌಂಟ್ ಆಫ್ ಡೊನೇಷನ್ ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಕೊಟ್ಟಿರ್ತಾರಲ್ಲ ಬಿದ್ದು, ಓಕೆ, ಅದರದ್ದು ಅಮೌಂಟು ಅಥವಾ 10% ಆಫ್ ಅಡ್ಜಸ್ಟೆಡ್ GTI ವಿಚ್ ಈಸ್ ಲೆಸ್ ಅದನ್ನ ತಗೋಬೇಕು, ರೈಟ್. ರೈಟ್. ಇನ್ನು ಎ ಮತ್ತು ಬಿ ಹೆಂಗೆ ಮಾಡೋದು ರೀ? ಎ ಕ್ಯಾಟಗರಿ ಡೊನೇಷನ್ಸ್ ಮತ್ತು ಬಿ ಕ್ಯಾಟಗರಿ ಡೊನೇಷನ್ಸನ್ನು ಎ ಕ್ಯಾಟಗರಿ ಒಳಗೆ ಟೋಟಲಿ 24 + 4 27 + 4 31 ಐಟಮ್ ಅದಾವ. ಸೊ ಅವನ್ನೆಲ್ಲ ನೆನಪಿಡೋಕ್ಕಾಗಂಗಿಲ್ಲ. ಬಿ ಕ್ಯಾಟಗರಿ ಒಳಗೆ ಎಷ್ಟು ಅದಾವ ಅಂದ್ರೆ 6 ಐಟಮ್ಸ್ ಅದಾವ. ಅವನಷ್ಟು ನೆನಪಿಟ್ರೆ ಸಾಕು. ಮೊದಲನೇದು ಬಿ ಕ್ಯಾಟಗರಿ ಡೊನೇಷನ್ಗಳನ್ನು ನೆನಪಿಟ್ಕೊಂಡ್ಬಿಡ್ರಿ. ಬಿ ಕ್ಯಾಟಗರಿ ಡೊನೇಷನ್ಸ್ ನಂಬರ್ 1, ಡೊನೇಷನ್ ಟು ಗೌರ್ಮೆಂಟ್ ಆರ್ ಎನಿ ಲೋಕಲ್ ಅಥಾರಿಟಿ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಡೊನೇಷನ್ ಟು ಲೋಕಲ್ ಅಥಾರಿಟಿ ಅಂದರೆ ಏನು ಬರ್ತಾವ, ಮುನ್ಸಿಪಾಲ್ಟಿ ಆರ್ ಎನಿ ಗೌರ್ಮೆಂಟ್ ಅಥಾರಿಟಿ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲ್ಯಾನಿಂಗ್. Donation to local authority or any government authority for promoting family planning. ಇದು ಒಂದು. ಇವು ಫಸ್ಟ್ ಇದು ಕ್ಯಾಟಗರಿ ಮಾಡಿದಾಗ. ಕ್ಯಾಟಗರಿ ಅದಕ್ಕೆ ಸಂಬಂಧಪಡ್ತೈತಿ ಕ್ವಾಲಿಫೈಯಿಂಗ್ ಅಮೌಂಟ್. ಪರ್ಸೆಂಟೇಜ್ ಅದಕ್ಕೆ ಸಂಬಂಧಪಡ್ತೈತಿ ಅಮೌಂಟ್ ಆಫ್ ಡಿಡಕ್ಷನ್. ಅಮೌಂಟ್ ಆಫ್ ಡಿಡಕ್ಷನ್ಗೆ ಬೇರೆ ಹೇಳ್ತೀನಿ ನಾನು, ಈ ಕ್ಯಾಟಗರಿ ಬಂದಾಗ ಅಷ್ಟೇ. ಸಮ್ಸ್ paid by company to an Indian Olympic Association. Donation to Indian Olympic Association. B category ಒಳಗೆ ಬರ್ತಾವೆ. Donation to Indian Olympic Association. Donation to any
approved charitable donation to any approved charitable institution. Institution. Next, donation to any approved minority or other community. Donation to any minority or specified community. Next, donation to any authority engaged in planning and development of cities. Donation to authority of planning and development of cities. And last one, which comes under the B category, donations. Donation to repairs any notified temple any notified temple, Gurudwara, mosque, church, or any historic, any place of historic importance. ಇವು 6 ಇದ್ದು ಅಂದರೆ ಇಲ್ಲಿ ತಗೋದು, 6 ಬರಲಿಲ್ಲ ಅಂದರೆ ಎಲ್ಲಿ ಬರ್ತಾವೆ? ಎ ಕ್ಯಾಟಗರಿ. 31 ಐಟಮ್ ನೆನಪಿಡಕ್ಕೆ ಬರೋಂಗಿಲ್ಲ. ಇನ್ನು ಒಂದಿಷ್ಟು ಇಂಪಾರ್ಟೆನ್ಸ್ ಬರ್ತಾವೆ. ಏನದು? ಒಂದಿಷ್ಟು ಡೊನೇಷನ್ಸ್ ಎಲ್ಲೂ ಬರೋಂಗಿಲ್ಲ. ಎಲ್ಲಿ ಬರೋಂಗಿಲ್ಲ ಅಂದ್ರೆ ಡೊನೇಷನ್ ಟು ಅನ್ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್. ಅಪ್ರೂವ್ಡ್ ಬಂದ್ರೆ ಬರ್ತೈತಿ ಇಲ್ಲಿ, ಅನ್ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್. ಡೊನೇಷನ್ ಟು ಅನ್ಅಪ್ರೂವ್ಡ್ ಸ್ಕೂಲ್. ಡೊನೇಷನ್ ಟು ಪುವರ್ ಬರೋಂಗಿಲ್ಲ. ಒಬ್ಬ ವ್ಯಕ್ತಿ ಯಾಕನ ಇನ್ಸ್ಟಿಟ್ಯೂಷನ್ ಇರಬೇಕು. ಪುವರ್ಗೆ ಡೊನೇಷನ್ ಕೊಟ್ಟರೆ ಬರೋಂಗಿಲ್ಲ. ಆನಂತರ ಡೊನೇಷನ್ ಇನ್ ಕ್ಯಾಶ್ ಅಷ್ಟೇ ಬರ್ತೈತಿ, ಇನ್ ಕೈಂಡ್ ಬರೋಂಗಿಲ್ಲ. ಕೈಂಡ್ ಅಂದರೆ ವಸ್ತು ರೂಪದಾಗ ಡೊನೇಷನ್ ಇತ್ತಂದ್ರೆ ಅದು ಡಿಡಕ್ಷನ್ ಕೊಡೋಕೆ ಬರೋಂಗಿಲ್ಲ. ಫಾರ್ ಎಕ್ಸಾಂಪಲ್, ಯಾರೋ ಒಂದು ಸ್ಕೂಲ್ಗೆ 1 ಲಕ್ಷ ರೂಪಾಯಿದು ಏನು ಕೊಡ್ತಾರೆ? ಬುಕ್ಸ್ ಕೊಡ್ತಾರೆ, ಅಥವಾ ಬಡ ವಿದ್ಯಾರ್ಥಿಗಳಿಗೆ ಬಟ್ಟೆ ಕೊಡ್ತಾರೆ. ಸೊ ಇವು ಡೊನೇಷನ್ ಒಳಗೆ ಬರೋಂಗಿಲ್ಲ. ಹಂಗಾರೆ ಅವಷ್ಟು ಬರೋಂಗಿಲ್ಲ. ಯಾವ? ಡೊನೇಷನ್ ಟು ಅನ್ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಬರೋಂಗಿಲ್ಲ. ಆನಂತರ ಡೊನೇಷನ್ ಇನ್ ಕೈಂಡ್ ಬರೋಂಗಿಲ್ಲ. ಆನಂತರ ಡೊನೇಷನ್ ಟು ಪುವರ್ ಬರೋಂಗಿಲ್ಲ. ಓಕೆ. ಆನಂತರ ಇವು ಇಷ್ಟು ಬರೋಂಗಿಲ್ಲ, ಒಟ್ಟು ಎಲ್ಲೂ ಬರೋಂಗಿಲ್ಲ. ಇವು ಎದಾಗೂ ಬರೋಂಗಿಲ್ಲ, ಬಿದಾಗೂ ಬರೋಂಗಿಲ್ಲ. ಇವು 3. ಆನಂತರ ಬಿದಾಗ ಬರುವಂಥವು 6 ಡೊನೇಷನ್. ಇದನ್ನು ಬಿಟ್ಟು ಬರುವ ಎಲ್ಲನೂ ಎ ಕ್ಯಾಟಗರಿ ಡೊನೇಷನ್ಸ್. ಅವನ್ನೆಲ್ಲ ಟೋಟಲ್ ಮಾಡ್ಕೋದು. ಇಲ್ಲಿ ಕೆಳಗಡೆ ಬಂದ ಬಿ ಕ್ಯಾಟಗರಿ ಬಿಟ್ಬಿಟ್ಟು ಅಲ್ಲಿ ಟೋಟಲ್ ಮಾಡ್ಕೋದು. ಹಂಗಾರೆ ಬಿ ಕ್ಯಾಟಗರಿ ಇಲ್ಲಿ ಬರೋದು ಕೂಡಲೇ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ಗೆ ಕಂಪೇರ್ ಮಾಡಿದ್ವಿ. ಟೋಟಲ್ ಆಫ್ ಬಿ ಕ್ಯಾಟಗರಿ ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ವಿಚ್ ಈಸ್ ಲೆಸ್ ಐತ್ಲ, ಅದನ್ನ ಔಟ್ರ್ ಕಾಲಮ್ ತೊಗೋದು. ಇದು ಫುಲ್ ಅಮೌಂಟು, ಇದು ಬಂದದ್ದು. ಇದು ಮಾಡಿದ್ರೆ ನಮಗೇನು ಸಿಕ್ಬಿಡ್ತೈತಿ? ಇಲ್ಲಿ ಕ್ವಾಲಿಫೈಯಿಂಗ್ ಅಮೌಂಟ್ ಸಿಗ್ತೈತಿ. ಭಾಳ ಸಿಂಪಲ್ಲಾಗಿ ನಾವು ಇದನ್ನು ತಿಳ್ಕೊಬೇಕು ಅಷ್ಟೇ. ರಿವರ್ಸ್ ಆಗಿದ್ದರೆ ಮಾತ್ರ ಗೊತ್ತಾಗೈತಿ. ರೈಟ್? ಇಷ್ಟು
ಇವಿಷ್ಟು ಗೊತ್ತಲ್ಲ, ಏನದು ಡೊನೇಷನ್ ಟು ಎನಿ ಲೋಕಲ್ ಅಥಾರಿಟಿ ಆರ್ ಎನಿ ಗೌರ್ಮೆಂಟ್ ಅಥಾರಿಟಿ ಫಾರ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಲೋಕಲ್ ಅಥಾರಿಟಿ ಅಂದರೆ ಮುನ್ಸಿಪಾಲ್ಟಿ ಇರ್ಬೋದು, TMC ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ನೆಕ್ಸ್ಟ್ ಡೊನೇಷನ್ ಟು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಕೊಟ್ಟಿದ್ರು, ಅದು ಕೂಡ B ಕ್ಯಾಟಗರಿ ಒಳಗೆ ಬರ್ತದೆ ರೀ. ಎದಕ್ಕಿದು ಅಮೌಂಟ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್ ಕಂಡುಹಿಡಿಯೋಕೆ. ಡೊನೇಷನ್ ಟು ಎನಿ ಅಪ್ರೂವ್ಡ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಸ್ಕೂಲ್ ಕಾಲೇಜಸ್ ಎಲ್ಲ ಚಾರಿಟೇಬಲ್ ಒಳಗೆ ಬರ್ತಾವೆ. ದೆನ್ ಡೊನೇಷನ್ ಟು ಎನಿ ಮೈನಾರಿಟಿ ಆರ್ ಸ್ಪೆಸಿಫೈಡ್ ಕಮ್ಯುನಿಟಿ. ಮೈನಾರಿಟಿ ಕಮ್ಯುನಿಟಿ ಅಂತ ಬರ್ತಾವೆ, ಅಥವಾ ಸ್ಪೆಸಿಫೈಡ್ ಕಮ್ಯುನಿಟಿ ಅಂದರೆ ಅತಿ ಚಿಕ್ಕ ಜನಸಂಖ್ಯೆ ಹೊಂದಿದಂಥ ಒಂದು ಕಮ್ಯುನಿಟಿ ಅಥವಾ ಜನಾಂಗ ಅಂತ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್ ಓಕೆ. ಡೊನೇಷನ್ ಟು ಅಥಾರಿಟಿ ಆಫ್ ಪ್ಲ್ಯಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸಿಟೀಸ್, ಅದನ್ನು ಮಾಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತು BDA ಅಂತ ಮಾಡ್ಕೊಂಡಾರ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಅದು ಇದ್ರೊಳಗೆ ಬರ್ತದೆ. ನೆಕ್ಸ್ಟ್ ಡೊನೇಷನ್ ಟು ರಿಪೇರ್ಸ್ ಆಫ್ ಎನಿ ನೋಟಿಫೈಡ್ ಟೆಂಪಲ್, ಗುರುದ್ವಾರ ಓಕೆ, ಅಂದರೆ ಇದು ಸಿಖ್ರದು. ಟೆಂಪಲ್ ಅಂದರೆ ನಿಮ್ಮೆಲ್ಲ ಹಿಂದೂಗಳದ್ದು ಅಷ್ಟೇ. ಮೊಸ್ಕ್ಯೂ ಅಂದ್ರೆ ನಮ್ಮ ಮುಸಲ್ಮಾನ್ ಬಂಧುಗಳಿಗಾಗಿ ಮಸೀದಿ ಅಂತ ಕಟ್ಟಿರ್ತಾರಲ್ಲ, ಮೊಸ್ಕ್ಯೂ ಆ್ಯಂಡ್ ಚರ್ಚ್ ನಮ್ಮ ಯಾರು ಕ್ರಿಶ್ಚಿಯನ್ ಬಂಧುಗಳಿಗಾಗಿರುವಂಥದ್ದು. ಕರೆಕ್ಟಾ? ಇದು ಎದಕ್ಕಾದರೂ ಆದರೆ ಏನಾಗಿರಬೇಕದು, ಡೊನೇಷನ್ ಟು ರಿಪೇರ್ಸ್ ಆಫ್ ಎನಿ ನೋಟಿಫೈಡ್ ಟೆಂಪಲ್ ಇರಬೇಕು. ಫಾರ್ ಎಕ್ಸಾಂಪಲ್ ತಿರುಪತಿ ನೋಟಿಫೈಡ್ ಟೆಂಪಲ್, ಹಂಪಿ ಅಥವಾ ಮತ್ತು ಯಾವುದು ತಿರುಪತಿ ಆಗಿರೋ ಶ್ರೀಶೈಲಂ, ಅನಂತರ ಧರ್ಮಸ್ಥಳ, ಇವೆಲ್ಲ. ದೆನ್ ಗುರುದ್ವಾರ ಅಂದರೆ ಏನದು, ಸ್ವರ್ಣ ಮಂದಿರ ಅಂತ ಇದೆಯಲ್ಲ ಇದರೊಳಗೆ, ಅಮೃತ್ಸರ್ ಒಳಗೆ ಅದು. ದೆನ್ ಮೊಸ್ಕ್ಯೂ, ಅದು ನೋಟಿಫೈಡ್ ಇರಬೇಕು, ಎಲ್ಲ ಮೊಸ್ಕ್ಯೂ ಅಲ್ಲ, ನೋಟಿಫೈಡ್ ಮೊಸ್ಕ್ಯೂ ಇರಬೇಕು. ದೆನ್ ಚರ್ಚ್ ಆರ್ ಎನಿ ಪ್ಲೇಸ್ ಆಫ್ ಹಿಸ್ಟಾರಿಕ್ ಇಂಪಾರ್ಟೆನ್ಸ್. ಮೊನ್ನೆ ಗೊತ್ತಿರಬೇಕು ನಿಮಗೆ, ಎದಕ್ಕೆ ಇದು ನಮ್ಮ ಫಾಲ್ಸ್ಗೆ, ಅನಂತರ ಸವದತ್ತಿ ಯಲ್ಲಮ್ಮ ಟೆಂಪಲ್ಗೆ ಹಿಸ್ಟಾರಿಕ್ ಇಂಪಾರ್ಟೆನ್ಸ್ ಅಂತ ಕೊಟ್ಟರು. ಅಂದರೆ ಐತಿಹಾಸಿಕ ಸ್ಥಳ ಅಂತೇಳಿ ಏನು ಕೊಡ್ತಾರಲ್ಲ, ಅಂಥ ಎಲ್ಲ ಐತಿಹಾಸಿಕ ಸ್ಥಳಗಳಿಗೆ ಏನಾದ್ರು ಒಂದು ಟ್ರಸ್ಟ್ ಮಾಡ್ಕೊಂಡಿರ್ತಾರೆ. ಆ ಐತಿಹಾಸಿಕ ಸ್ಥಳದ ಟ್ರಸ್ಟ್ಗೆ ನೀವು ಏನಾದರೂ ಡೊನೇಷನ್ ಕೊಟ್ಟಿದ್ರಿ ಅಂದರೆ ಆವಾಗ ಅದು ನಿಮಗೆ ಡಿಡಕ್ಷನ್ ಕೊಡೋಕೆ ಬರ್ತೈತಿ. ಆದರೆ B ಕ್ಯಾಟಗರಿ. ಹಂಗಾರೆ ಇದನ್ನ ಬಿಟ್ಟು ಬರುವೆಲ್ಲ A ಕ್ಯಾಟಗರಿವು ಬರ್ತಾವೆ. ಹಂಗಾರೆ A ಕ್ಯಾಟಗರಿ ಏನಿರ್ಬೋದು ಒಂದಿಷ್ಟು ಹಂಗೆ ಕಣ್ಣಾಡಿಸಿಬಿಡೋಣ. ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್, ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ಸ್ ಆರ್ಮೇನಿಯಾ ಅರ್ಥಕ್ವೇಕ್ ರಿಲೀಫ್ ಫಂಡ್, ಡೊನೇಷನ್ ಟು ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್, ಡೊನೇಷನ್ ಟು ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮನಿ ಅಂತ ಬರ್ತದಲ್ಲ, ಆ ಕಡೆಲ್ಲ ಅದಲ್ಲ, ಬುಡಕಟ್ಟು ಜನಾಂಗ ಅಥವಾ ಒಂದಿಷ್ಟು ಏರಿಯಾ ಇರ್ತದೆ ಅದು. ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್ ಸೆಟಪ್ ಬೈ ಸೆಂಟ್ರಲ್ ಗೌರ್ಮೆಂಟ್, ಡೊನೇಷನ್ ಟು ಆಫ್ರಿಕಾ ಪಬ್ಲಿಕ್ ಕಾಂಟ್ರಿಬ್ಯೂಷನ್ಸ್ ಇಂಡಿಯಾ ಫಂಡ್, ಡೊನೇಷನ್ ಟು ಯೂನಿವರ್ಸಿಟಿ ಆರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಎಮಿನೆನ್ಸ್. ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಬಂದ್ರೆ ಎಲ್ಲಿ ಬರ್ತದೆ, ಎಲ್ಲೇ ಥರ್ಡ್ ಒನ್ ನ್ಯಾಷನಲ್ ಎಮಿನೆನ್ಸ್ ಅಂತ ಬರ್ತದೆ, ರಾಷ್ಟ್ರೀಯ ಮಾನ್ಯತೆ ಪಡೆದಂಥ ಇನ್ಸ್ಟಿಟ್ಯೂಷನ್ ಅಂದರೆ ಯಾವ ರೀ, IIT, IIM ಇವೆಲ್ಲ ಬರ್ತದೆ. ಓಕೆ. ದೆನ್ ದ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್ ಡ್ಯೂರಿಂಗ್ ದ ಪೀರಿಯಡ್, ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್. ಓಕೆ. ನೆಕ್ಸ್ಟ್ ದ ಆಂಧ್ರ ಪ್ರದೇಶ್ ಚೀಫ್ ಮಿನಿಸ್ಟರ್ಸ್ ಸೈಕ್ಲೋನ್ ರಿಲೀಫ್ ಫಂಡ್. ನೋಡಿರಿ, ಅತಿ ಹೆಚ್ಚು ಸೈಕ್ಲೋನ್ಗಳು ಎಲ್ಲಿ ಹಾಕಿರ್ತಾವೆ, ಆಂಧ್ರ ಒಳಗೆ ಹಾಕಿರ್ತಾವೆ. ಆಂಧ್ರ ಅಂದರೆ ಏನದು, ಸೈಕ್ಲೋನ್ಸ್ ಅಂತ ಬರ್ತಾವೆ, ಚಂಡಮಾರುತಗಳ ರಾಜ್ಯ ಅಂತಲೇ ಕರಿತೀವಿ ನಾವು ಅದನ್ನು. ಎನಿ ಫಂಡ್ ಸೆಟಪ್ ಬೈ ಸ್ಟೇಟ್ ಗೌರ್ಮೆಂಟ್ ಆಫ್ ಗುಜರಾತ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಪ್ರೊವೈಡಿಂಗ್ ದ ರಿಲೀಫ್ ಆಫ್ ವಿಕ್ಟಿಮ್ಸ್ ಆಫ್ ಅರ್ಥಕ್ವೇಕ್ ಇನ್ ಗುಜರಾತ್ದಾಗ ಏನು ಅತಿ ಹೆಚ್ಚು ಏನಾಕವ ವಿಕ್ಟಿಮ್ಸ್ ಆಫ್ ಅರ್ಥಕ್ವೇಕ್ ಹಾಕಿರ್ತದೆ ಗುಜರಾತ್ ಸ್ಟೇಟ್ ಅಷ್ಟೇ. ದ ಚೀಫ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್. ನೆಕ್ಸ್ಟ್ ದ ಲೆಫ್ಟಿನೆಂಟ್ ಗವರ್ನರ್ಸ್ ರಿಲೀಫ್ ಫಂಡ್ ಇನ್ ರೆಸ್ಪೆಕ್ಟ್ ಆಫ್ ಎನಿ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ. ನಂತರ ಜಿಲ್ಲಾ ಸಾಕ್ಷರತಾ ಸಮಿತಿ, ಡೊನೇಷನ್ ಟು ಜಿಲ್ಲಾ ಸಾಕ್ಷರತಾ ಸಮಿತಿ. ಡೊನೇಷನ್ ಟು ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಮಿಷನ್ ಕೌನ್ಸಿಲ್, ಡೊನೇಷನ್ ಟು ಎನಿ ಸ್ಟೇಟ್ ಬ್ಲಡ್ ಟ್ರಾನ್ಸ್ಮಿಷನ್ ಕೌನ್ಸಿಲ್, ಡೊನೇಷನ್ ಟು ನ್ಯಾಷನಲ್ ಇಲ್ನೆಸ್ ಅಸಿಸ್ಟೆನ್ಸ್ ಫಂಡ್. ಇಲ್ನೆಸ್ ಅಸಿಸ್ಟೆನ್ಸ್ ಅಂದರೆ ಈ ಕುಷ್ಠರೋಗಿಗಳಿಗೆಲ್ಲ ಉಚಿತ ಚಿಕಿತ್ಸೆ ಕೊಡ್ತಿರ್ತಾರೆ, ಹೌದಲ್ಲ. ಆನಂತರ ಇವಾಗ ನೋಡಿರಿ ಕೋವಿಡ್-19ಗೆ ಉಚಿತ ಚಿಕಿತ್ಸೆ ಕೊಡ್ತಿರ್ತಾರೆ, ಅದನ್ನ ಎಲ್ಲಿಂದ ಅಮೌಂಟ್ ಖರ್ಚು ಮಾಡ್ತಾರೆ ಅಂದ್ರೆ ಇಲ್ಲಿಂದನ ಇಲ್ನೆಸ್ ಅಸಿಸ್ಟೆನ್ಸ್ ಫಂಡ್ ಗೌರ್ಮೆಂಟಿಗೆ ಬಂದಿರ್ತದೆ. ದ ಆರ್ಮಿ ಸೆಂಟ್ರಲ್ ವೆಲ್ಫೇರ್ ಫಂಡ್, ಇದಂತೂ ಬೇಕು, ಯಾಕಂದರೆ ನಮ್ಮನ್ನು ಕಾಯುವಂಥ ಯೋಧರ ಸಲುವಾಗಿ. ದ ಇಂಡಿಯನ್ ನೋವೆಲ್ ಬನವೆಲೆಂಟ್ ಫಂಡ್ ಅಂದರೆ ನೇಮಿ. ಓಕೆ. ನೆಕ್ಸ್ಟ್ ಇಂಡಿಯನ್ ಏರ್ಫೋರ್ಸ್ ಸೆಂಟ್ರಲ್ ವೆಲ್ಫೇರ್ ಫಂಡ್, ಇದು ಏರ್ಫೋರ್ಸ್. ನಮ್ಮಲ್ಲಿ 3 ದಳಗಳಿದಾವೆ, ನೌಕಾದಳ, ಭೂದಳ ಮತ್ತು ವಾಯುದಳ ಅಂತೇಳಿ. ಸೊ ಇವು 3ಕ್ಕೂ ಒಂದು ಫಂಡ್ ಮಾಡ್ಕೊಂಡಿರ್ತಾರೆ. ನ್ಯಾಷನಲ್ ಸ್ಪೋರ್ಟ್ಸ್ ಫಂಡ್ ಸೆಟಪ್ ಬೈ ಸೆಂಟ್ರಲ್ ಗೌರ್ಮೆಂಟ್. ನೋಡಿ, ಸ್ಪೋರ್ಟ್ಸ್ ಇವೆಂಟ್ನಾಗ ಯಾರಾದರೂ ಹೆಚ್ಚಿಗೆ ಏನು ಗಳಿಸಿದ್ರಂದ್ರೆ, ಏನಾದರೂ ಸಾಧನೆ ಮಾಡಿದಾಗ ಅವ್ರಿಗೆ ಕೊಡೋಕೆ ಬೇಕಲ್ಲ. ಓಕೆ. ನೆಕ್ಸ್ಟ್ ಅದಕ್ಕೊಂದು ಅಮೌಂಟ್. ದ ನ್ಯಾಷನಲ್ ಕಲ್ಚರಲ್ ಫಂಡ್ ಸೆಟಪ್ ಬೈ ಸೆಂಟ್ರಲ್ ಗೌರ್ಮೆಂಟ್. ನೋಡಿ, ಇಲ್ಲಿ ನಮ್ಮ ಇಂಡಿಯಾ ಒಳಗೆ ಕಿತ್ತೂರು ಉತ್ಸವ ಆಗ್ತದೆ, ಕೇಳಿರ್ಬೇಕು ನೀವು. ಹಂಪಿ ಉತ್ಸವ ಆಗ್ತೈತಿ. ಆನಂತರ ಯಾವುದು ಪಶ್ಚಿಮ ಬಂಗಾಳದ ಕುಂಭಮೇಳ ಆಕೈತಿ ಅತಿ ಹೆಚ್ಚು. ಓಕೆ. ಇವೆಲ್ಲಕ್ಕೂ ಕಲ್ಚರಲ್ ಅಂತ ಕರಿತೀವಿ ನಾವು. ಮೈಸೂರು ದಸರಾ ಆಗತ್ತೆ ನೋಡ್ರಿ, ಇವೆಲ್ಲ
ಕಲ್ಚರಲ್ ಒಳಗೆ ಬರ್ತಾವೆ. ನ್ಯಾಷನಲ್ ಫಂಡ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಪ್ಲಿಕೇಶನ್ ಸೆಟಪ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ನೋಡಿರಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಈಗ ನೋಡಿರಿ ಹುಬ್ಬಳ್ಳಿ ಒಳಗೆ IT ಪಾರ್ಕ್ ಮಾಡಾಕತ್ತಾರ. ಅದಕ್ಕೊಂದು ಏನು ಮಾಡ್ಕೋತಾರೆ, ಫಂಡ್ ಮಾಡ್ಕೊಂಡು ಅದಕ್ಕೆ ಡೊನೇಷನ್ ಕೇಳ್ತಾರೆ ನಮ್ಮಿಂದ. ಎನಿ ಫಂಡ್ ಸೆಟಪ್ ಬೈ ಸ್ಟೇಟ್ ಗೌರ್ಮೆಂಟ್ ಟು ಪ್ರೊವೈಡ್ ಮೆಡಿಕಲ್ ರಿಲೀಫ್ ಟು ಪೂವರ್. ಆ ಫಂಡ್ ಏನಾಗಿರ್ಬೇಕು, ಮೆಡಿಕಲ್ ರಿಲೀಫ್ ಟು ಪೂವರ್, ಬರೀ ಡೈರೆಕ್ಟ್ ಕೊಡಬಾರ್ದು, ಆ ಫಂಡಿಗೆ ಏನೋ ಕೊಡಬೇಕಷ್ಟ. ನೆಕ್ಸ್ಟ್ ದ ನ್ಯಾಷನಲ್ ಟ್ರಸ್ಟ್ ಫಾರ್ ವೆಲ್ಫೇರ್ ಆಫ್ ಪರ್ಸನ್ಸ್ ಸಫರಿಂಗ್ ವಿತ್ ಆಟಿಸಮ್, ಸೆರೆಬ್ರಲ್ ಪ್ಯಾಲ್ಸಿ, ಮೆಂಟಲ್ ರಿಟಾರ್ಡೇಷನ್ ಆ್ಯಂಡ್ ಮಲ್ಟಿಪಲ್ ಡಿಸಬಿಲಿಟೀಸ್. ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ಧಾರವಾಡ ಒಳಗೆ ಏನು ಮೆಂಟಲ್ ಹಾಸ್ಪಿಟ್ಲ್ ಇತ್ತು, ದಾವಣಗೆರೆ ಒಳಗೂ ಒಂದು ಇದ್ದಾರೆ, ಆನಂತರ ಬೆಂಗಳೂರು ನಿಮಾನ್ಸ್ ಇವೆಲ್ಲ ಫ್ರೀಯಾಗಿ ಇದನ್ನು ಕೊಡ್ತಾರೆ ಟ್ರೀಟ್ಮೆಂಟ್. ಆನಂತರ ಅಂಧ ಮಕ್ಕಳಿಗಾಗಿ ಉಚಿತವಾಗಿರುವಂಥ ಶಾಲೆಗಳದಾವೆ. ಅದಕ್ಕಾಗಿ ದುಡ್ಡು ಬೇಕಾಗ್ತದ್ರೆ ಗೋರ್ಮೆಂಟ್ ನಮ್ಮ ಕಡೆಯಿಂದ ಈ ರೀತಿ ತೊಗೋತದೆ. ದ ಸ್ವಚ್ಛ ಭಾರತ ಕೋಶ, ಇದು ಮೊನ್ನೆನೇ ಬಂತು, ಸೆಟಪ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಸ್ವಚ್ಛ ಭಾರತ ಕೋಶಗಳು. ದ ಕ್ಲೀನ್ ಗಂಗಾಸ್ ಫಂಡ್ ಸೆಟಪ್ ಬೈ ಸೆಂಟ್ರಲ್ ಗೌರ್ಮೆಂಟ್, ಹೊಸದಾಗಿ ಮೊನ್ನೆ ಮೋದಿ ಗೌರ್ಮೆಂಟ್ ಅವರಿಂದ ಬರ್ತದೆ. ದ ನ್ಯಾಷನಲ್ ಫಂಡ್ ಫಾರ್ ಕಂಟ್ರೋಲ್ ಡ್ರಗ್ ಅಬ್ಯೂಸ್. ಈ ಡ್ರಗ್ ಬಗ್ಗೆ ನೀವು ಡೈಲಿ ಈಗ ಕೇಳಾಕೈತ್ರಿ, ಎಂತೆಂಥ ಘಟಾನುಘಟಿಗಳ ಇದರೊಳಗೆ ಸಿಕ್ಕೊಂಡಾರ ಡ್ರಗ್ಸ್ ಅನ್ನೋದು. ಎಂಥ ಸಮಾಜ ಅವನ್ನ ಹಾಳು ಮಾಡುವಂಥ ಒಂದು ಏನದು ಒಂದು ವಸ್ತು ಅದು. ಅದಕ್ಕೆ ಸರಿಯಾಗಿ ಎಂತೆಂಥ ನಟನಟಿಯರು ತಮ್ಮ ಜೀವನ ಹಾಳು ಮಾಡ್ಕೊಂಡು ಬಿಡ್ತಾರೆ. ಇವಾಗ ಇನ್ನೂ ಅತಿ ಚಿಕ್ಕ ವಯಸ್ಸು, ಇನ್ನೂ ಎಷ್ಟೋ ಹೆಸರು ಮಾಡಬೇಕಾಗಿರೋರು ಅದಕ್ಕೆ ಗಂಟು ಬಿದ್ದು ಈ ರೀತಿಯಾಗಿದೆ. ಸೊ ಅದನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ನಾವು ಒಂದು ಫಂಡ್ ಮಾಡ್ಕೊಂಡ್ರೆ ಡ್ರಗ್ ಆ್ಯಂಟಿ ಡ್ರಗ್ ಆ್ಯಕ್ಟಿವಿಟೀಸ್, ಆ್ಯಂಟಿ ಡ್ರಗ್ ಬೋರ್ಡ್ ಅಂತ ಅದ. ಓಕೆ, ನೆಕ್ಸ್ಟ್ ಅದನ್ನು ಬಿಟ್ಟರೆ ಮತ್ತೆ ಬರೋದು ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್, ಪ್ರೈಮ್ ಮಿನಿಸ್ಟರ್ಸ್ ಡ್ರಾಟ್ ರಿಲೀಫ್ ಫಂಡ್, ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್, ರಾಜೀವ್ ಗಾಂಧಿ ಫೌಂಡೇಶನ್. ಇವಿಷ್ಟು ಎ ಕ್ಯಾಟಗರಿ ಒಳಗೆ 31 ಐಟಮ್ಸ್ ಬರ್ತಾವೆ. ಆ ನಂತರ ನೀವು ಏನು ನೆನ್ಪಿಡ್ಬೇಕಂದ್ರೆ ಮೊದಲು ಕ್ವಾಲಿಫೈಯಿಂಗ್ ಅಮೌಂಟ್ ಮಾಡುವಾಗ ಬಿ ಕ್ಯಾಟಗರಿ 6 ನೆನ್ಪಿಟ್ರೆ ಸಾಕು, ಉಳಿದದ್ದು ಎಲ್ಲ. ಆ ನಂತರ ಅವು 3 ಬರೋಂಗಿಲ್ಲ. ಯಾವುದು ಅನ್ಅಪ್ರೂವ್ಡ್, ಡೊನೇಷನ್ ಇನ್ ಕೈಂಡ್ ಆ್ಯಂಡ್ ಡೊನೇಷನ್ ಟು ಪೂವರ್ ಮೆಡಿಕಲ್ ಹೆಲ್ಪ್ ಟು ಪೂವರ್, ಮೆಡಿಕಲ್ ಹೆಲ್ಪ್ ಟು ಪೂವರ್ ಸ್ಟೂಡೆಂಟ್ಸ್, ಇವೆಲ್ಲ ಬರೋಂಗಿಲ್ಲ. ಇನ್ನು ನಾವು ಅಮೌಂಟ್ ಆಫ್ ಡಿಡಕ್ಷನ್ಗೆ ಹೋಗ್ತೀವಿ. ಇವು 6 ನೆನಪಿರಲಿ, ನೋಟ್ ಮಾಡಿಟ್ಕೊಳ್ಳಿ. 6 ಇನ್ನು ಏನು ರೀ 100% ಎಲಿಜಿಬಲ್ ಐಟಮ್ಸ್ ಅದಾವ, 50% ಎಲಿಜಿಬಲ್ ಐಟಮ್ಸ್ ಅದಾವ. 100% ಎಲಿಜಿಬಲ್ ಎಷ್ಟು ಅದಾವ ಅಂದ್ರೆ 29 ಅದಾವೆ. 50% ಎಲಿಜಿಬಲ್ 8 ಅದಾವೆ. 50% ಎಲಿಜಿಬಲ್ ಐಟಮ್ಸನ್ನು ನೀವು ನೆನಪಿಟ್ರಿ ಅಂದ್ರೆ ಸಾಕು. ಇನ್ನು ಇಲ್ಲಿಗೆ ಬಂದಾಗ ಸೆಕೆಂಡ್ ಸ್ಟೆಪ್ಪಿಗೆ ಬಂದಾಗ ಅದು ಫಸ್ಟ್ ಸ್ಟೆಪ್ಪಿಗೆ ಬಿ ಕ್ಯಾಟಗರಿವು ನೆನ್ಪಿಡೋದು, ಸೆಕೆಂಡ್ ಸ್ಟೆಪ್ನಾಗ 50%ದಾಗ ನೆನ್ಪಿಡೋದು. ಯಾವಂತಂದರೆ ನಂಬರ್ 1 ಅದಂತೂ ನೆನಪು ಉಳಿತದೆ, ಡೊನೇಷನ್ ಟು ಜವಾಹರ್ಲಾಲ್ ನೆಹರು ಫಂಡ್, ಪ್ರೈಮ್ ಮಿನಿಸ್ಟರ್. ಅಲ್ಲಿ ಕ್ವಾಲಿಫೈಯಿಂಗ್ದಾಗ 100 ಬರ್ತೈತಿ, ಇಲ್ಲಿ 50 ಬರ್ತೈತೆ. ಇಲ್ಲಿ 100 ಫುಲ್ ಬರ್ತೈತಿ, ಇಲ್ಲಿ 50 ಬರ್ತೈತಿ. ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್. ನೆಕ್ಸ್ಟ್ ಎರಡನೇದು ಪ್ರೈಮ್ ಮಿನಿಸ್ಟರ್ಸ್ ಡ್ರಾಟ್ ರಿಲೀಫ್ ಅನ್ನೋಕ್ಕಿಂತ ಜವಾಹರ್ಲಾಲ್ ನೆಹರು ಆದ ತಕ್ಷಣ ಯಾರು ನೆನ್ಪಿಡ್ಬೇಕು ನೀವು? ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್. ಮೂರನೇದು ಇಂದಿರಾ ಗಾಂಧಿ ಆದ ತಕ್ಷಣ ಯಾರು ಬರ್ತಾರೆ? ರಾಜೀವ್ ಗಾಂಧಿ ಫೌಂಡೇಶನ್. ರೈಟ್, ಈ 3 ಮಂದಿ ಗೊತ್ತಾಯ್ತು. ಇದಾದ ತಕ್ಷಣ ಇವರೆಲ್ಲ ಏನಾಗಿದ್ದರು? PM ಆಗಿದ್ದರು. ಹೆಂಗೆ ನೆನಪಿಟ್ಟು ನೋಡ್ರಿ, ಪ್ರೈಮ್ ಮಿನಿಸ್ಟರ್ಸ್ ಡ್ರಾಟ್ ರಿಲೀಫ್ ಫಂಡ್, ಬರಗಾಲ ಪರಿಹಾರ ನಿಧಿ, ಡ್ರಾಟ್ ರಿಲೀಫ್ ಫಂಡ್, ಡ್ರಾಟ್ ರಿಲೀಫ್. ಓಕೆ, ಇನ್ನು 5ನೇದು ಇವು 4 ಅಂತೂ ಈಸಿ ನೆನ್ಪಿಡ್ತಾವೆ. ಇವ್ರ ಮಗಳು ಇವರು, ಇವ್ರ ಮಗ ಇವರು. ಓಕೆ, ಸಪೋಸ್ ಇನ್ನು ಏನಾರೇ ನಾಳೆ ಸೋನಿಯಾ ಗಾಂಧಿ ಅವ್ರ ಫೌಂಡೇಶನ್ ಒಂದು ಬಂದರೂ ಬರ್ಬೋದು, ನೋ ಪ್ರಾಬ್ಲಮ್. ನೆಕ್ಸ್ಟ್ ನೋಡೋಣ, ಡೊನೇಷನ್ ಟು ಗೌರ್ಮೆಂಟ್ ಆರ್ ಎನಿ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್. ಇನ್ನು ಅಲ್ಲಿ ಅದ್ರಾಗ ಅದಾವಲ್ಲ ಅವು 4 ಯಾವುದು?
ಅಲ್ಲೇನು ಐಟಮ್ ನಂಬರ್ 3, 4, 5, 6 ಅವೆಲ್ಲ ಬರ್ತಾವೆ. ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಅಲ್ಲಿ ಐಟಮ್ ಏನು ಬರ್ಸಿನ ಬಿ ಕೆಟಗರಿ ಅವನ್ನ ಇಲ್ಲಿ ಮತ್ತೆ ನೆನ್ಪಿಟ್ಬಿಟ್ರು ಅಷ್ಟೇ. ಅಂದರೆ ನೀವು 4ನೇ ನೆನ್ಪಿಡೋದಿಲ್ಲ, ಅಲ್ಲಿವು 4 ಬರ್ತಾವೆ, ಅವ 4 ಬರ್ತಾವೆ. ಡೊನೇಷನ್ ಟು ಎನಿ ಅಪ್ರೂವ್ಡ್ ಡೊನೇಷನ್ ಟು ಎನಿ ಮೈನಾರಿಟಿ ಕಮ್ಯುನಿಟಿ ಆರ್ ಸ್ಪೆಸಿಫೈಡ್ ಕಮ್ಯುನಿಟಿ. ಅಲ್ಲಿದ್ರೆ ಐಟಮ್ ನಂಬರ್ 5 ಇಲ್ಲಿ 7 ಆಗಿರ್ತದೆ. ಅಥಾರಿಟಿ ಆಫ್ ಪ್ಲ್ಯಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ cities. Last, any approved notified donation to any notified temple, Gurudwara, mosque or church, etc. or any other place ಆಫ್ ಹಿಸ್ಟಾರಿಕ್ ಇಂಪಾರ್ಟೆನ್ಸ್. ಇಲ್ಲಿ ಬಂದೆವು ಅಂದ್ರೆ ಇವ್ನು ಬಂದದ್ದು ಬಿಟ್ಟು ಬಿಡೋದು, ಯಾಕಂದ್ರೆ ಅವು ಎದುರಾಗದಾವೆ 50%. ಇದನ್ನು ಬಿಟ್ಟು ಏನದಾವಲ್ಲ ಇಲ್ಲಿ ಕ್ವಾಲಿಫೈ ಇಲ್ಲಿ ಮ್ಯಾಗ ಬರ್ದಿರ್ತೀರ ಅವು ಫುಲ್ ಅಮೌಂಟ್ ತೊಗೋಬೇಕು. ಒಂದು ಕ್ವಶನ್ ನೋಡ್ರೆ ಗೊತ್ತಾಕೈತೆ ನಿಮಗೆ. ಅದಕ್ಕೂ ಮುಂಚೆ ನಮಗೆ ಇನ್ನೊಂದು ಗೊತ್ತಾಗಬೇಕು, ಏನಂದ್ರೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು. ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಒಳಗೆ ಏನು ಇರಬಾರ್ದು ಅಂತಂದ್ರೆ 3 ಐಟಮ್ಸ್ ಇರಬಾರ್ದು. ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಟಿರ್ತಾರೆ ನಿಮಗೆ, ಅದರೊಳಗೆ ಏನೇನು ಲೆಸ್ ಮಾಡ್ಬೇಕಂತೇಳಿ ನೋಡ್ರಿ. ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮನ್ನು ಹೆಂಗೆ ಮಾಡೋದ್ರಿ? ಕ್ವಶನ್ದಾಗ ನಿಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಟಿರ್ತಾರೆ, ಲೆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ರೆ ಅಂದ್ರೆ ಲೆಸ್ ಮಾಡಬೇಕು. ಅದನ್ನೊಂದು ಲೆಸ್ ಮಾಡಬೇಕು. ಆನಂತರ ಗೇನ್ ಅಂಡರ್ ಸೆಕ್ಷನ್ ಕೊಟ್ಟಿರ್ತಾರೆ ನಿಮಗೆ, ಸೆಕ್ಷನ್ ಹಾಕಿನೇ ಕೊಟ್ಟಿರ್ತಾರೆ. ಗೇನ್ ಅಂಡರ್ ಸೆಕ್ಷನ್ 311A ಕೊಟ್ಟಿದ್ರೆ ಅಂದ್ರೆ ಅದನ್ನು ಲೆಸ್ ಮಾಡೋದು. ಇನ್ನೊಂದೇನು ಲೆಸ್ ಮಾಡ್ಬೇಕಂದ್ರೆ ಆಲ್ ಡಿಡಕ್ಷನ್ಸ್ 80C2 80U ಎಕ್ಸೆಪ್ಟ್ 80G ಅದನ್ನೊಂದು ಬಿಟ್ಟು ಎಲ್ಲನೂ ಲೆಸ್ ಮಾಡೋದು. 80C2 80U ಎಕ್ಸೆಪ್ಟ್ 80G. ಇದನ್ನಷ್ಟು. ಆನಂತರ ಇನ್ನೊಂದು ಬರ್ತದೆ ಇನ್ಕಮ್ ಫ್ರಮ್ AOP ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಅದು ಬರ್ತೈತಿ, ಅದನ್ನು ಒಂದು ಲೆಸ್ ಮಾಡೋದು. ಎಷ್ಟು ಲೆಸ್ ಮಾಡಿರಿ ಅಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಇದ್ದದ್ದು ಏನಾಕೈತ್ರಿ ಇಲ್ಲಿ ನಮಗೆ, ಎಷ್ಟು ಲೆಸ್ ಮಾಡಿರಿ ಅಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಇದ್ದದ್ದು ಏನಾಗಿಬಿಡ್ತೈತಿ ಇಲ್ಲಿ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಆಕೈತಿ. ಗ್ರಾಸ್ ಟೋಟಲ್ ಇನ್ಕಮ್ ಇದ್ದದ್ದು ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಸಿಕ್ಬಿಡ್ದು. ಗ್ರಾಸ್ ಟೋಟಲ್ ಇನ್ಕಮ್ದಾಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ 111A 80C2 80U ಡಿಡಕ್ಷನ್ಸ್ ರಾವು ಡಿಡಕ್ಷನ್ ಎಲ್ಲ ಲೆಸ್ ಮಾಡಬೇಕು. ಅವ್ರು ಹೇಳಿರ್ತಾರೆ ಎಕ್ಸೆಪ್ಟ್ 80G ಬಿಟ್ಟು ಎಲ್ಲ, ಯಾಕಂದ್ರೆ ನಾವೀಗ 80G ಮಾಡಾಕತ್ತೀವಿ. ಓಕೆ, ಇದು ಹೆಂಗಂದ್ರೆ ಮದುವೆ ಮಾಡ್ಬೇಕಾದ್ರೆ ಎಲ್ಲರೂ ಅಕ್ಕಿ ಕಾಳು ಒಗಿಬೇಕು, ಹುಡುಗ ಹುಡುಗಿ ಇಬ್ಬರೇ ಒಗಿಯೋಂಗಿಲ್ಲ, ಯಾಕಂದ್ರೆ ಮದುವೆ ಅವ್ರದ್ದೇ ಇರ್ತವ್ರು. ಇಲ್ಲೂ ಹಾಗೆ, ಇಲ್ಲಿ ಎಲ್ಲ ಡಿಡಕ್ಷನ್ಸ್ ಲೆಸ್ ಮಾಡಬೇಕು, 80G ಒಂದೇ ಲೆಸ್ ಮಾಡೋಂಗಿಲ್ಲ, ಯಾಕಂದ್ರೆ ನಾವೀಗ 80Gನ ಕ್ಯಾಲ್ಕುಲೇಟ್ ಮಾಡತ್ತೀವಿ. ಕರೆಕ್ಟ್. ಓಕೆ, ಒಂದು ಕ್ವಶನ್ ನೋಡೋಣ್ರಿ ಇದ್ರ ಮೇಲೆ. ಇದು ನೋಡ್ರಿ, ಗ್ರಾಸ್ ಟೋಟಲ್ ಇನ್ಕಮ್ ಹೆಂಗೆ ಮಾಡೋದು,
ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇವನ್ನೆಲ್ಲ ಲೆಸ್ ಮಾಡೋದು ಗ್ರಾಸ್ ಟೋಟಲ್ದಾಗ, ಅದು ಗ್ರಾಸ್ ಟೋಟಲ್ ಇದ್ದದ್ದು ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಆಕೈತಿ. ರೈಟ್, ಹೆಂಗೆ ಮಾಡೋದು? ಹೆಂಗಾದ್ರೆ ನೀವು 2 ಸ್ಟೆಪ್ ನೆನಪಿರಲಿ ನೀವು. ಮೊದಲನೇದು ಕಂಪ್ಯೂಟೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್. ಕ್ವಾಲಿಫೈಯಿಂಗ್ ಅಮೌಂಟ್ ಮಾಡುವಾಗ ನೀವು ಎಷ್ಟು ಐಟಮ್ ನೆನ್ಪಿಡಬೇಕು? 6 ಐಟಮ್. ನಂತರ ಅಮೌಂಟ್ ಆಫ್ ಡಿಡಕ್ಷನ್ ಮಾಡುವಾಗ ನೆಕ್ಸ್ಟ್ 8 ಐಟಮ್. ಅದ್ರಾಗ ಹಳೆಯವನ್ನ 4 ಅದಾವೆ. ರೈಟ್, ಕ್ವಶನ್ ನೋಡೋಣ. ಒಂದು ನೀವು ವಾಟ್ಸಪ್ನಾಗ ಐತೆ ಕ್ವಶನ್ನ, ಗ್ರೂಪ್ನಾಗ ಹಾಕಿರ್ತಾನೆ, ಅದನ್ನು ನೋಡ್ರಿ. 9 and 10 ನೋಡಿರಿ, ನೀನೆ 12 ಕೂಡ ನೋಡಿವಿ. 12 ನೋಡ್ರಲ್ಲ, ಕ್ವಶನ್ ಹೇಳೀನಿ ನಾನು ನಿಮಗೆ. 13 ಕೂಡ ಎದ್ರ ಮ್ಯಾಗೈತಿ? ATC. ನೀವು ಟ್ರೈ ಮಾಡಿರಿ. 14 ಕೂಡ ATC ಮ್ಯಾಗೈತಿ. ಕ್ವಶನ್ ನಂಬರ್ 15 ನೋಡ್ರಿ, 15. ಆನಂತರ ಸಿ ಸೆಕ್ಷನ್ದಾಗ ನೋಡೋಣ. 15 ಒಂದು ನೋಡ್ರಿ. ಮಿಸ್ಟರ್ ಸುರೇಶ್ ಹ್ಯಾಸ್ ಮೇಡ್ ದ ಡೊನೇಷನ್ಸ್, ಭಾಳ ಇಂಪಾರ್ಟೆಂಟ್ ವರ್ಡ್. ಡೊನೇಷನ್ಸ್ ಸಲುವಾಗಿನ ATG ಐತಿ. ಡೊನೇಷನ್ಸ್ ಟು ದ ಫಾಲೋವಿಂಗ್ ಫಂಡ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 2018-19. ನ್ಯಾಷನಲ್ ಡಿಫೆನ್ಸ್ ಫಂಡ್. ಮೊದಲು ನೀವು ನೋಡಬೇಕಾದ್ರೆ 1ನೇ ಕೆಲಸ ಯಾವುದು? ಕಂಪ್ಯೂಟೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್. ಮೊದಲನೇ ಸ್ಟೆಪ್ ಕ್ವಾಲಿಫೈಯಿಂಗ್ ಅಮೌಂಟ್ ಮಾಡಬೇಕಾದ್ರೆ ನೀವು ಎಷ್ಟು ಐಟಮ್ ಬಿದಾಗ ಅದಾವ, ಎಷ್ಟು ಐಟಮ್ ಎದಾಗ ಅದಾವ ನೆನಪಿರಲಿ. ಈ ಬಿದಾಗ ಎಷ್ಟು ಐಟಮ್ ಅದಾವ? 6. 6ರಾಗ ಬಂತಂದ್ರೆ ಇಲ್ಲಿ ಬರೆಯುವಂಗಿಲ್ಲ, ಯಾಕಂದ್ರೆ ಅದು ಬಿದ. ಮೊದಲು ಏನು ನೋಡ್ಕೋಬೇಕು ನಾವು? ಹಂಗಾರೆ ಎ ಕ್ಯಾಟಗರಿ ಡೊನೇಷನ್ಸ್ ಇದೆಲ್ಲ ಫುಲ್ ಬರ್ಬೋದು. ಬಿದಾಗ ಬರಲಿಲ್ಲ ಅಂದ್ರೆ ಅದು ಎದಾಗ ಬಂದತ್ತೆ ತಿಳ್ಕೋದು ಅಷ್ಟೇ. ನೋಡಿರಿ, 1ನೇದು ಐಟಮ್ ಏನದರದು? ಮೊದಲನೇದು ನ್ಯಾಷನಲ್ ಡಿಫೆನ್ಸ್ ಫಂಡ್. ಅಲ್ಲಿ ಬಿ ಕ್ಯಾಟಗರಿ ಒಳಗೆ ಚೆಕ್ ಮಾಡಿರಿ. 1ನೇದು ಏನೈತೆ ಹೇಳ್ರಿ? ಬಿ ಕ್ಯಾಟಗರಿ ಒಳಗೆ ಯಾವ್ದು ಹೇಳಿ ನಿಮಗೆ? ಡೊನೇಷನ್ ಟು ಎನಿ ಗೌರ್ಮೆಂಟ್ ಆರ್ ಮುನ್ಸಿಪಾಲಿಟಿ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲ್ಯಾನಿಂಗ್. 2ನೇದು ಡೊನೇಷನ್ ಟು ಒಲಿಂಪಿಕ್ ಅಸೋಸಿಯೇಷನ್. 3ನೇದು ಡೊನೇಷನ್ ಟು ಎನಿ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್. 4ನೇದು ಡೊನೇಷನ್ ಟು ಎನಿ ಮೈನಾರಿಟಿ ಕಮ್ಯುನಿಟಿ. 5ನೇದು ಡೊನೇಷನ್ ಟು ಎನಿ ಅಥಾರಿಟಿ ಆಫ್ ಪ್ಲ್ಯಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸಿಟೀಸ್. ಆ್ಯಂಡ್ 6ನೇದು ಡೊನೇಷನ್ ಟು ಎನಿ ಏನದು? ಟೆಂಪಲ್, ಗುರುದ್ವಾರ. ಹಾಗಾದ್ರೆ ಇದು ಅಲ್ಲಿ 6ರೊಳಗೆ ಇಲ್ಲ ಅಂದರೆ ಯಾವ ಕ್ಯಾಟಗರಿ ಅದು? ಎ ಕ್ಯಾಟಗರಿ. ಹಂಗಾರೆ ಡೊನೇಷನ್ ಟು ನ್ಯಾಷನಲ್ ರಿಲೀಫ್ ಫಂಡ್, ಡಿಫೆನ್ಸ್ ಫಂಡ್. ಡೊನೇಷನ್ ಟು ಹಂಗಾರೆ ಇದು ಎ ಕ್ಯಾಟಗರಿ ಅಂತೇಳಿ ಆಗ್ತದೆ. ಟು ನ್ಯಾಷನಲ್ ಡಿಫೆನ್ಸ್ ಫಂಡ್. ಔಟ್ರ್ ಕಾಲಮ್ ಡೈರೆಕ್ಟ್ ತಗೋರಿ. ಎಷ್ಟು ಐತದು? 30,000. ನ್ಯಾಷನಲ್ ಡಿಫೆನ್ಸ್ ಫಂಡ್. ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್. ನೋಡಿರಿ, ಅಲ್ಲಿ 6 ಐಟಮ್ ಚೆಕ್ ಮಾಡಿರಿ. ಬಿ ಕ್ಯಾಟಗರಿಯಾಗಿ ಏನೇನದ? 1ನೇದು ಡೊನೇಷನ್ ಟು ಎನಿ ಮುನ್ಸಿಪಾಲಿಟಿ ಆರ್ ಲೋಕಲ್ ಅಥಾರಿಟಿ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲಾನಿಂಗ್. 2ನೇದು ಡೊನೇಷನ್ ಟು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್. 3ನೇದು ಡೊನೇಷನ್ ಟು ಅಪ್ರೂವ್ಡ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್. 4ನೇದು ಡೊನೇಷನ್ ಟು ಇಂಡಿಯನ್ ಮೈನಾರಿಟಿ ಕಮ್ಯುನಿಟಿ. ಆ್ಯಂಡ್ ಡೊನೇಷನ್ ಟು ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸಿಟೀಸ್. ಆ್ಯಂಡ್ ಡೊನೇಷನ್ ಟು ಎನಿ ಗುರುದ್ವಾರ, ಟೆಂಪಲ್ ಆರ್ ಮಸ್ಕ್. ಅದರೊಳಗೆ ಇಲ್ಲ ಅಂದ್ರೆ ಎ ಕ್ಯಾಟಗರಿ. ಅಲ್ಲಿ ಇಲ್ಲಂದ್ರೆ ಎ, ಇತ್ತಂದ್ರೆ ಬಿ, ಇತ್ತಂದ್ರೆ ಇಲ್ಲಿ ಬರೆಯುವಂಗಿಲ್ಲ ಅಷ್ಟೇ. ಡೊನೇಷನ್ ಟು PM ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್. PM's NRF ನ್ಯಾಷನಲ್ ರಿಲೀಫ್ ಫಂಡ್. ಎಷ್ಟು? 15,000. ಡೊನೇಷನ್ ಟು PM's NRF. ನೆಕ್ಸ್ಟ್ 3ನೇದು ಏಡ್ ಟು ಪುವರ್ ಸ್ಟೂಡೆಂಟ್. ಹೇಳಿ ನಾನು ನಿಮಗೆ, ಒಬ್ಬ ವ್ಯಕ್ತಿಗೆ ಬಂದರೆ ಬರೋಂಗಿಲ್ಲ, ಅದು ಎಲ್ಲೂ ಬರೋಂಗಿಲ್ಲ. ಅದು ಬೀನೂ ಅಲ್ಲ ಏನೂ ಅಲ್ಲ, ಅವು ನೋಟ್ ಕೊಡಬೇಕು. ಬುಕ್ಸ್ ಡೊನೇಟೆಡ್ ಟು ಅಪ್ರೂವ್ಡ್ ಕಾಲೇಜ್. ಡೊನೇಷನ್ ಇನ್ ಕೈಂಡ್ ಬರೋಂಗಿಲ್ಲ, ಕ್ಯಾಶ್ ಇರಬೇಕಷ್ಟೇ. ನೆಕ್ಸ್ಟ್ ವಿಜಯನಗರ ಯೂನಿವರ್ಸಿಟಿ ಕಾಲೇಜ್ ಅಸೋಸಿಯೇಷನ್ ಅಪ್ರೂವ್ಡ್ ಅಂದ್ರೆ ರೀ ಅಲ್ಲೇ ನೋಡ್ರಿ ನಿಮಗೆ ಬಿ ಕ್ಯಾಟಗರಿ ಒಳಗೆ ಐಟಮ್ ನಂಬರ್ 3 ಬರ್ಸಿನಿ ನೋಡ್ರಿ. ಏನೈತೆ ಹೇಳ್ರಿ? ಡೊನೇಷನ್ ಟು ಎನಿ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್. ನ್ಯಾಷನಲ್ ಎಮಿನೆನ್ಸ್ ಬಂದ್ರೆ ಎ ಮತ್ತದು ಬರೀ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್. ಇದು ವಿಜಯನಗರ ಯೂನಿವರ್ಸಿಟಿ ಏನೈತಿ? ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಅದ. ಓಕೆ, ಹಂಗಾರೆ ಅದು ಬಿ ಒಳಗೆ ಬರೋದು. ಬಿ ಒಳಗೆ ಬಂದರೆ ಈಗಿಲ್ಲ, ನೆಕ್ಸ್ಟ್ ಬರ್ತದೆ. ಎ ಕ್ಯಾಟಗರಿ ಮುಗಿಸೋದು ಮೊದಲು. ನೆಕ್ಸ್ಟ್ ಮುನ್ಸಿಪಾಲಿಟಿ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲ್ಯಾನಿಂಗ್, ಅದು ಬಿ ಒಳಗೆ. ಹಂಗಾರೆ ಎದ್ದು ಮುಗಿದಿರಲ್ಲ, ಎದ್ದು ಮುಗಿದು ಇಷ್ಟ. ದೆನ್ ಇನ್ನೇನು ಮಾಡ್ಬೇಕಿನ್ನ? ಬಿ ಕ್ಯಾಟಗರಿ
ಐಟಮ್ಸ್ ಡೊನೇಷನ್ಸ್. ಒಂದೇದು ಯಾವ್ದು ಬಂತಿಲ್ಲಿ ಡೊನೇಷನ್ ಟು ಬಿ ಒಳಗೆ ಬಂತಿಲ್ಲ ಅದು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಅಂದರೆ ಯಾವುದು ಯೂನಿವರ್ಸಿಟಿ. ಡೊನೇಷನ್ ಟು ಯೂನಿವರ್ಸಿಟಿ ಇನ್ನರ್ ಕಾಲಮ್ ಬರೀರಿ ಎಷ್ಟು ಡೊನೇಷನ್ ಟು ಯೂನಿವರ್ಸಿಟಿ 45,000. ನೆಕ್ಸ್ಟ್ ಇನ್ನೊಂದು ಡೊನೇಷನ್ ಟು ಮುನ್ಸಿಪಾಲ್ಟಿ. ಅದು ನೋಡಿರಿ ಬಿ ಕೆಟಗರಿ ಒಂದೇ ಐಟಮನ್ನು ಆಯಿತು. ಡೊನೇಷನ್ ಟು ಎನಿ ಲೋಕಲ್ ಅಥಾರಿಟಿ. ಡೊನೇಷನ್ ಟು ಮುನ್ಸಿಪಾಲ್ಟಿ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಡೊನೇಷನ್ ಟು ಮುನ್ಸಿಪಾಲ್ಟಿ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲ್ಯಾನಿಂಗ್ 15,000. ಇವೆರಡು ಕೂಡಿ ಎಷ್ಟಾಯ್ತು ಇಲ್ಲೇ ಬರೀರಿ 60,000. ಇದ್ರ ಟೋಟಲ್ ಮುಗಿದ್ವಲ್ಲ ಆರ್ 10% ಆಫ್ ಅಡ್ಜಸ್ಟೆಡ್ GTI. 10% ಆಫ್ ಅಡ್ಜಸ್ಟೆಡ್ GTI. GTI ಹೆಂಗೆ ತಕ್ಕೋದು ಪ್ಯಾರಾಗ್ರಾಫ್ ನೋಡ್ರಲ್ಲಿ. ಈಸ್ ಗ್ರಾಸ್ ಟೋಟಲ್ ಇನ್ಕಮ್ ಅಮೌಂಟೆಡ್ ಟು ₹4,50,000 ಇನ್ಕ್ಲೂಡಿಂಗ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ನೋಡಿ ಏನದು 4,50,000 ಒಳಗೆ ಏನು ತಗೋಬೇಕು ಮೈನಸ್ 90,000. ಏನದು ಕ್ಯಾಪಿಟಲ್ ಗೇನ್ ಇರಬಾರ್ದು ಅಂತ ಬರ್ಕೊಂಡ್ರಲ್ಲ 90,000 ಲೆಸ್ ಮಾಡಿರಿ. ಅಂದರೆ ಎಷ್ಟು ಬಂತು 3,60,000. ಇದ್ರದ್ದು ಎಷ್ಟು ಪರ್ಸೆಂಟ್ ತೊಗೋಬೇಕು ಅಡ್ಜಸ್ಟೆಡ್ GTI ಮಾಡೋಕ್ಕೆ ಹೇಳಿಲ್ಲ ನಿಮಗೆ ಫಾರ್ಮುಲಾ ಹೇಳಿನಲ್ಲ ಇದು ಮಾಡಿಲ್ಲ. ಗ್ರಾಸ್ ಟೋಟಲ್ ಇನ್ಕಮ್ ಮೈನಸ್ ಕ್ಯಾಪಿಟಲ್ ಗೇನ್ ಮೈನಸ್ ಡಿಡಕ್ಷನ್ಸ್ ಮೈನಸ್ ಆ ರೀತಿ ಎಷ್ಟು ಬರ್ತದೆ 36,000 ವಿಚ್ ಈಸ್ ಲೆಸ್. ಇದ್ರಾಗ ಲೆಸ್ ಅಮೌಂಟ್ ಯಾವ್ದು ರೀ ಅದನ್ನ ತೊಗೊರಿ 36,000 ಆಕತಿಲ್ಲ ವಿಚ್ ಈಸ್ ಲೆಸ್ ತೊಗೋಗಿ ಎರಡದ್ರಾಗ ವಿಚ್ ಈಸ್ ಲೆಸ್. ಏನು ಮಾಡಬೇಕು ಬಿ ಕೆಟಗರಿ ಒಂದು ನಿಮ್ಗೆ 6 ಐಟಮ್ ಬರ್ಸೀನಿ 6ರಾಗಿದ್ದು ಅಂದ್ರೆ ಬಿದಾಗ ಬರುತ್ತೆ. ಇರಲಿಲ್ಲ ಅಂದ್ರೆ ಅವು ಎ ತಿಳ್ಕೋದು. ಒಂದೊಂದು ಎಲ್ಲೂ ಬರೋಂಗಿಲ್ಲ. ಯಾವುದಂದ್ರೆ ಏ ಟು ಪುವರ್ ಸ್ಟೂಡೆಂಟ ಬುಕ್ಸ್ ಡೊನೇಟೆಡ್ ಕೈಂಡ್ ಇರಬಾರ್ದು. ಹಂಗಾರೆ ಯಾವ್ದು ಲೆಸ್ ಇಲ್ಲಿ 36,000. ಸೊ ಹಂಗಾರೆ ಕ್ವಾಲಿಫೈಯಿಂಗ್ ಅಮೌಂಟ್ ಎಷ್ಟು ಬತ್ತು ರೀ ಟೋಟಲ್ ಮಾಡಿರಿ 30, 66, 76, 81,000. ಕ್ವಾಲಿಫೈಯಿಂಗ್ ಅಮೌಂಟ್ ಎಷ್ಟು ಬತ್ತು ರೀ 81,000. ಎಸ್ ನೆಕ್ಸ್ಟ್ ಇನ್ನು ಎರಡನೇ ಸ್ಟೆಪ್ ಡಿಡಕ್ಷನ್ ಅಲೋಬಲ್. ಡಿಡಕ್ಷನ್ ಅಲೋಬಲ್ ಅಂಡರ್ ಸೆಕ್ಷನ್ 80G. ಹೆಂಗೆ ನೋಡಿದ್ರಿ ಇಲ್ಲಿ ಮೊದಲ 100% ಎಲಿಜಿಬಲ್ ಐಟಮ್ಸ್. ಎಲಿಜಿಬಲ್ ಐಟಮ್ಸ್ ಇದ್ರಾಗ ಮೊದಲ 100% ಎಲಿಜಿಬಲ್ ತೊಗೊರಿ. ಇಲ್ಲಿ ನೋಡ್ರಿ ಗೊತ್ತಾಕೈತಿ ಒಂದೇ ಐಟಮ್ ಯಾವುದು ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್. ಇದು 100% 50% ಅಂದ್ರೆ 50%ದಾಗ ಬಂದಿತ್ತಂದ್ರೆ 100ದಾಗ ಬರೋಂಗಿಲ್ಲ. 50%ದಾಗ ಐತೆ ನೋಡ್ರಿ ಅದ ಇಲ್ಲ ಎಲ್ಲೂ ಇಲ್ಲ. ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್ 50%ದಾಗ ಇಲ್ಲ ಅಂದ್ರೆ ಅದನ್ನ ಏನೋ ತಿಳ್ಕೊಬೇಕು. ಇಲ್ಲದ 50%ದಾಗ ಬರುವಂಥವು. ಇನ್ನು ಬರೀ ಅದು ಬಿಟ್ಬಿಡ್ರಿ. ಅದು ಎ ಬಿ ಮುಗೀತು. ಇನ್ನು 50, 100 ಅಷ್ಟೇ ವಿಚಾರ ಮಾಡಬೇಕು. 100% ಎಲಿಜಿಬಲ್ ಅಂದಂಗೆ ಅದು ಡೊನೇಷನ್ ಟು NDF. ಡೊನೇಷನ್ ಟು NDF 100 ಫುಲ್ ಅಮೌಂಟ್ ಆಫ್ ಎಷ್ಟು 30,000. ಎರಡನೇದು ಬೇಕಾದ್ರೆ ಕ್ವಶನ್ದಾಗ ನೋಡಿರಿ ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ ಇಲ್ಲಿ ಐತೆ ನೋಡಿರಿ 50ದಾಗ ಇಲ್ಲ. ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ಸ್ ಡ್ರಾಟ್ ರಿಲೀಫ್ ಫಂಡ್ ಒಂದೈತಿ. ನ್ಯಾಷನಲ್ ರಿಲೀಫ್ ಫಂಡ್ ಇಲ್ಲ. ಹಂಗಾರೆ 50ದಾಗ ಇಲ್ಲ ಅಂದ್ರೆ 100ದಾಗ. ಡೊನೇಷನ್ ಟು PMNRF ಎಷ್ಟು 15,000. ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್. ನೆಕ್ಸ್ಟ್ ಏನೈತೆ ನೋಡಿರಿ ಡೊನೇಷನ್ ಟು ಪುವರ್ ಸ್ಟೂಡೆಂಟ್ ಬರೋಂಗಿಲ್ಲ. ಆನಂತರ ಬುಕ್ಸ್ ಡೊನೇಟೆಡ್ ಟು ಅಪ್ರೂವ್ಡ್ ಕಾಲೇಜ್ ಅದು ಬರೋಂಗಿಲ್ಲ. ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಅಪ್ರೂವ್ಡ್ ಅಸೋಸಿಯೇಷನ್ ಇಲ್ಲೈತೆ ನೋಡಿರಿ. ಡೊನೇಷನ್ ಟು ಎನಿ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಇಲ್ಲೈತಲ್ಲ. ಹಂಗಾರೆ ಇದು 50%ದಾಗ ಐತಂದಂಗೆ ಐತಂದ್ರೆ 100ಕ್ಕೆ ಬರೋಂಗಿಲ್ಲ. ಅದನ್ನು 50ದಾಗ ಇತ್ತಂದ್ರೆ ಬಿಟ್ಬಿಡ್ರಿ. ಹೆಂಗೆ ಮಾಡೋದು ಹೇಳ್ತೀನಿ ಅದನ್ನು. ನೆಕ್ಸ್ಟ್ ಮುನ್ಸಿಪಾಲ್ಟಿ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಐತೆ ನೋಡ್ರಿ.
ಇಲ್ಲ. ಇಲ್ಲಂದ್ರೆ 50%ದಾಗ ಇಲ್ಲಿ ಮುನ್ಸಿಪಾಲ್ಟಿ ಇಲ್ಲ. ಇಲ್ಲಂದ್ರೆ 100%ದಾಗ ಬರ್ತದೆ. ಡೊನೇಷನ್ ಟು ಮುನ್ಸಿಪಾಲ್ಟಿ ಎಷ್ಟೈತೆ ಅದು 100% ಅಂದ್ರೆ 15,000 ತಗೋ. ಮುಗಿದ್ವಲ್ಲ ಎಲ್ಲ. ಇನ್ನೇನು ಮಾಡೋದ್ರಿ, ಆನಂತರ 50% ಆಫ್ ಬ್ಯಾಲೆನ್ಸ್ ಆಫ್ QA ಕ್ವಾಲಿಫೈಯಿಂಗ್ ಅಮೌಂಟ್ ಬ್ಯಾಲೆನ್ಸ್. ಹೆಂಗೆ ಬ್ಯಾಲೆನ್ಸ್ ರೀ, ಇದು ಎಷ್ಟು ಆಗ್ತದೆ 30 60 ಆತಿಲ್ಲ. ಇನ್ನು ಬ್ಯಾಲೆನ್ಸ್ದು ಎಷ್ಟು ಮಾಡೋದು ರೀ 50% ಮಾಡೋದು. ಹೆಂಗೆ ಮಾಡೋದು ನೋಡ್ರಿ. ಓಕೆ, ಎಷ್ಟಾಯ್ತು 30 40 50 60,000. ಇನ್ನು 81,000 ಕ್ವಾಲಿಫೈಯಿಂಗ್ ಅಮೌಂಟ್ ಅಂತೂ ಆಯ್ತಲ್ಲ. ಈಗ ಆಲ್ರೆಡಿ 100% ಎಲಿಜಿಬಲ್ ಆಗಿರೋ ಎಲ್ಲ ಲೆಸ್ ಮಾಡಿರಿ. ಎಷ್ಟು ರೀ 60,000 ಲೆಸ್ ಮಾಡಿರಿ. ಇನ್ನು ಎಷ್ಟು ಉಳಿತು 21,000. ಅದ್ರದ್ದು ಎಷ್ಟು ಪರ್ಸೆಂಟ್ ರೀ 50% ತೊಗೊಂಡ್ರು. ಅದ್ರ ಹೆಸರು ಬರೀ ಅವಶ್ಯಕತೆ ಇಲ್ಲ. ಏನು ಮಾಡೋದು 100% ಬರೋವೆಲ್ಲ ಆದ ಕೂಡಲೇ ಏನು ಬರ್ತೈತಿ ಉಳಿತೈತಿಲ್ಲ. ಕ್ವಾಲಿಫೈಯಿಂಗ್ ಅಮೌಂಟ್ದಾಗ ಇನ್ಕತನ ಕೊಟ್ಟಿರೋದನ್ನು ತೆಗೆದ ಉಳಿತೈತಿಲ್ಲ, ಅದು 50% ಆಫ್ ಬ್ಯಾಲೆನ್ಸ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್. ಅಂದರೆ ಎಷ್ಟು ಬರ್ತಿದ್ದು 10,500. ಹಂಗಾರೆ ಅಮೌಂಟ್ ಆಫ್ ಡಿಡಕ್ಷನ್ ಎಷ್ಟು ಬತ್ರಿ, ಅಮೌಂಟ್ ಆಫ್ ಡಿಡಕ್ಷನ್ ಎಷ್ಟು ಬತ್ರಿ 70,500. ರೈಟ್. ಈ ರೀತಿ ಈ ಕ್ವಶನ್ಸನ್ನು ಬಿಡಿಸ್ಬೇಕ್ರಿ ನೀವು. ಕರೆಕ್ಟ್. ಆಯ್ತಲ್ಲ. ನೆಕ್ಸ್ಟ್ ಅಲ್ಲೇ ಕ್ವಶನ್ ನಂಬರ್ 2 ನೋಡಿರಿ, ಪೇಜ್ ನಂಬರ್ 355, 15 ಮಾರ್ಕ್ಸಿಂದು. Sriram's gross total income for the previous year 2018 and 19 is 48 lakh. ಅದೇ ಏನೋ ಕೊಟ್ಟಿರ್ತೀರ ಅಂದ್ರೆ ಅದೇ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಆಕತಿ. ಈ ಮೇಕ್ಸ್ ದ ಫಾಲೋವಿಂಗ್ ಡೊನೇಷನ್ಸ್. ಮೊದಲೇ ನೆನ್ಪು ಮಾಡ್ಕೋಬೇಕು ನೀವು 6 ಐಟಮ್. ಮೊದಲು ಯಾವ ಸ್ಟೆಪ್ ಕ್ವಾಲಿಫೈಯಿಂಗ್ ಅಮೌಂಟ್ 6 ಐಟಮ್ ನೆನ್ಪಿಡ್ಬೇಕು. ಏನು 6 ಐಟಮ್ ಅವು? ಡೊನೇಷನ್ ಟು ಮುನ್ಸಿಪಾಲಿಟಿ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲಾನಿಂಗ್, ಡೊನೇಷನ್ ಟು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್, ಡೊನೇಷನ್ ಟು ಎನಿ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್, ಡೊನೇಷನ್ ಟು ಎನಿ ಮೈನಾರಿಟಿ ಕಮ್ಯುನಿಟಿ, ಡೊನೇಷನ್ ಟು ಎನಿ ಪ್ಲಾನಿಂಗ್ ಆ್ಯಂಡ್ ಹೌಸಿಂಗ್ ಪ್ಲಾನಿಂಗ್ ಬೋರ್ಡ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸಿಟೀಸ್, ಆ್ಯಂಡ್ ಡೊನೇಷನ್ ಟು ಎನಿ ಟೆಂಪಲ್, ಗುರುದ್ವಾರ ಆ್ಯಂಡ್ ಮಸ್ಕ್ಯೂ. ಕರೆಕ್ಟ್. ನೋಡ್ರಿ ಹಂಗಾರೆ ಮೊದಲನೇದೇನು, ಅವು 6 ಐಟಮ್ದಾಗ ಬರಲಿಲ್ಲ ಅಂದ್ರೆ ಅವು 100 A ಕ್ಯಾಟಗರಿ ಅಂತ ತಿಳ್ಕೊಬೇಕು. ಅವು 6 ಬಿ ಕ್ಯಾಟಗರಿ. ರಾಜೀವ್ ಗಾಂಧಿ ಫೌಂಡೇಶನ್ ಇದು A ಕ್ಯಾಟಗರಿ, ಯಾಕಂದ್ರೆ ಅದು ಬಿದಾಗಿಲ್ಲ. 6 ಐಟಮ್ದಾಗಿಲ್ಲ ಅಂದರೆ A ಕ್ಯಾಟಗರಿ. 1 lakh ಟು ಪ್ರೈಮ್ ಮಿನಿಸ್ಟರ್ ಡಾಟ್ ರಿಲೀಫ್ ಫಂಡ್ ಅದು A ಕ್ಯಾಟಗರಿ, ಬಿದಾಗಿಲ್ಲ. ಡೊನೇಷನ್ ಟು ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮನಿ ಅದು ಬಿದಾಗಿಲ್ಲ, A ಕ್ಯಾಟಗರಿ. ಡೊನೇಷನ್ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಸೇಮ್ A ಕ್ಯಾಟಗರಿ. ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ಸ್ ಅರ್ಥಕ್ವೇಕ್ ಆರ್ಮೇನಿಯಾ ರಿಲೀಫ್ ಫಂಡ್ A ಕ್ಯಾಟಗರಿ. ಆಂಧ್ರ ಪ್ರದೇಶ್ ಚೀಫ್ ಮಿನಿಸ್ಟರ್ ಸೈಕ್ಲೋನ್ A ಕ್ಯಾಟಗರಿ, ಯಾಕಂದರೆ ಬಿದಾಗಿಲ್ಲ. ಡೊನೇಷನ್ ಟು NDF A ಕ್ಯಾಟಗರಿ. ಡೊನೇಷನ್ ಟು ನ್ಯಾಷನಲ್ ಚಿಲ್ಡ್ರನ್ ಫಂಡ್ A ಕ್ಯಾಟಗರಿ. ಡೊನೇಷನ್ ಟು ಹುಬ್ಳಿ ಮುನ್ಸಿಪಲ್ ಕಾರ್ಪೊರೇಷನ್ ಓಪನಿಂಗ್ ಗರ್ಲ್ಸ್ ಹೈಸ್ಕೂಲ್ ಎಟ್ ಹುಬ್ಳಿ ವಿಚ್ ಈಸ್ ನಾಟ್ ಆಫ್ ನ್ಯಾಷನಲ್ ಎಮಿನೆನ್ಸ್, ಅಂದ್ರೆ ಎನಿ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಅಂದಂಗೆ. ಐಟಮ್ ನಂಬರ್ 3 ಇದು B ಕ್ಯಾಟಗರಿ. ಇದು ಬಿಟ್ಬಿಡ್ರಿ, ಇದು ನಂತರ ತೊಗೊಳೋದನ್ನು. ಓಕೆ. ಫಾರ್ ರಿಪೇರ್ಸ್ ಆ್ಯಂಡ್ ರಿನೋವೇಷನ್ ಆಫ್ ಚರ್ಚ್, ಓಕೆ, ನೋಟಿಫೈಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಇದು B ಕ್ಯಾಟಗರಿ, ಯಾಕಂದರೆ ಅಲ್ಲಿ 6ನೇ ಐಟಮ್ ಆಯ್ತು ನೋಡಿ ಬಿದಾಗ. ನೆಕ್ಸ್ಟ್ ಫಾರ್ ರಿಪೇರ್ಸ್ ಆಫ್ ತಾಜ್ ಮಹಲ್ ರಿನೋಡ್ ಹಿಸ್ಟಾರಿಕಲ್ ಬಿಲ್ಡಿಂಗ್ ಏನು ಎನಿ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೇಳ್ತಾರೆ, ಇದು ಕೂಡ A ಕ್ಯಾಟಗರಿ, B ಕ್ಯಾಟಗರಿ. ವರ್ತ್ ಆಫ್ ಕ್ಲಾತ್ಸ್ ಗಿವನ್ ಟು ಆರ್ಫನೇಜ್ ಬರೋಂಗಿಲ್ಲ, ಯಾಕಂದರೆ ಕ್ಲಾತ್ ಇನ್ ಕೈಂಡ್ ಆಕೈತೆ ಅದು. ಓಕೆ. ಟು ಎ ರೆಕಗ್ನೈಸ್ಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ವಿಚ್ ಈಸ್ ಅಪ್ರೂವ್ಡ್ ಬೈ ಸೆಂಟ್ರಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಬಟ್ ಇನ್ಸ್ಟಿಟ್ಯೂಟ್ ಈಸ್ ನಾಟ್ ನ್ಯಾಷನಲ್ ಎಮಿನೆನ್ಸ್. ನ್ಯಾಷನಲ್ ಎಮಿನೆನ್ಸ್ ಆಗಿತ್ತು ಅಂದ್ರೆ ಹೇಳ್ರಿ A ಕ್ಯಾಟಗರಿ, ಇರಲಿಲ್ಲ ಅಂದ್ರೆ B ಕ್ಯಾಟಗರಿ, ಅಪ್ರೂವ್ಡ್ ಆಯ್ತದೆ ಹೆಂಗಾದ್ರು. ಡೊನೇಷನ್ ಟು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪ್ರಮೋಷನ್ ಫಾರ್ ಫ್ಯಾಮಿಲಿ ಪ್ಲಾನಿಂಗ್ ಐಟಮ್ ನಂಬರ್ 1 ಆಫ್ B ಕ್ಯಾಟಗರಿ ಒಳಗೆ ಬರ್ತದೆ. ಓಕೆ. ಹಂಗಾರೆ ಮೊದಲನೇ ಕೆಲಸ ಏನು ಮಾಡೋದು ನಾವು, ಕ್ಯಾಲ್ಕುಲೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್.
ಮೊದಲನೇ ಸ್ಟೆಪ್ ಏನು? computation of qualifying amount. ಮೊದಲು ಏನು ತೊಗೋಬೇಕು? ಎ ಕ್ಯಾಟಗರಿ ಹೆಂಗೆ ರೀ? ಅವು ಬಿದಾಗ ಇರಲಿಲ್ಲ ಅಂದ್ರೆ ಎ ಕ್ಯಾಟಗರಿ ಡೊನೇಷನ್ಸ್, ಬಿದಾಗ ಇರಲಿಲ್ಲ ಅಂದ್ರೆ ಎ ಕ್ಯಾಟಗರಿ ಡೊನೇಷನ್ಸ್. ನೋಡ್ರಿ, ಐಟಮ್ ನಂಬರ್ 1 50,000 ಟು ರಾಜೀವ್ ಗಾಂಧಿ ಫೌಂಡೇಶನ್. ಎ ಕ್ಯಾಟಗರಿಗೆ, ಬಿ ಕ್ಯಾಟಗರಿಗೆ ಆಯ್ತಾ? ಇಲ್ಲ. ಡೈರೆಕ್ಟ್ ಬರ್ರಿ 50,000. ಅಮೌಂಟ್ ಆಫ್ ಡಿಡಕ್ಷನ್ ಅಲ್ಲಿದು ಕ್ವಾಲಿಫೈಯಿಂಗ್ ಅಮೌಂಟ್. ನೆಕ್ಸ್ಟ್ 1 lakh ಟು ಪ್ರೈಮ್ ಮಿನಿಸ್ಟರ್ಸ್ ಡ್ರಾಟ್ ರಿಲೀಫ್ ಫಂಡ್ ಐತೆ ನೋಡ್ರಲ್ಲಿ, ಬೀದಾಗಿಲ್ಲ. ಪಿ ಎಮ್ಸ್ ಡ್ರಾಟ್ ರಿಲೀಫ್ ಫಂಡ್ 1 ಲಕ್ಷ, ರೈಟ್. ನೆಕ್ಸ್ಟ್ 25,000 ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮನಿ, ಮೈನಾರಿಟಿ ಕಮ್ಯುನಿಟಿ ಅಲ್ರಿ ಅದು, ಅದು ಬೀದಾಗಿಲ್ಲ. ನ್ಯಾಷನಲ್ ಫೌಂಡೇಶನ್ ಫಾರ್ ನ್ಯಾಷನಲ್ ಕಮ್ಯುನಿಟಿ ಅಲ್ಲ, ಕಮ್ಯುನಲ್ ಹಾರ್ಮನಿ. $25,000. ನೆಕ್ಸ್ಟ್ ಬೀದಾಗ ಬರಲಿಲ್ಲ ಅಂದ್ರೆ ಎ ಕ್ಯಾಟಗರಿ. 25,000 ಟು ಪಿ ಎಮ್ಸ್ NRF, ಬೀದಾಗಿಲ್ಲ. ಡೊನೇಷನ್ ಟು ಪಿ ಎಮ್ಸ್ NRF ನ್ಯಾಷನಲ್ ರಿಲೀಫ್ ಫಂಡ್ 25,000. ನೆಕ್ಸ್ಟ್ 25,000 ಟು ಪ್ರೈಮ್ ಮಿನಿಸ್ಟರ್ಸ್ ಆರ್ಮೇನಿಯಾ ಅರ್ಥಕ್ವೇಕ್ ರಿಲೀಫ್ ಫಂಡ್, ಅದು ಬೀದಾಗಿಲ್ಲ. ಆರ್ಮೇನಿಯಾ ಅರ್ಥಕ್ವೇಕ್ ರಿಲೀಫ್ ಫಂಡ್ 25,000. ನೆಕ್ಸ್ಟ್ 25,000 ಟು ಆಂಧ್ರ ಪ್ರದೇಶ್ ಚೀಫ್ ಮಿನಿಸ್ಟರ್ ಸೈಕ್ಲೋನ್ ರಿಲೀಫ್ ಫಂಡ್, APCM's ಸೈಕ್ಲೋನ್ ರಿಲೀಫ್ ಫಂಡ್, 25,000. ನೆಕ್ಸ್ಟ್ ₹1 lakh ಟು ನ್ಯಾಷನಲ್ ಡಿಫೆನ್ಸ್ ಫಂಡ್, ಅಲ್ಲಿ ಬೀದಾಗಿಲ್ಲ. ನ್ಯಾಷನಲ್ ಡಿಫೆನ್ಸ್ ಫಂಡ್ 1 lakh. ಓಕೆ. ನೆಕ್ಸ್ಟ್ ರೀ ₹50,000 ಟು ನ್ಯಾಷನಲ್ ಚಿಲ್ಡ್ರನ್ ಫಂಡ್, ಎಷ್ಟು? 50,000. ನೆಕ್ಸ್ಟ್ ₹1 lakh to Hubli Municipal Corporation for opening a girls high school at Hubli which is not a national eminence. ಅಂದರೆ ಅದು ಬಿ ಕ್ಯಾಟಗರಿ ಒಳಗೆ ಬರ್ತೈತಿ. ಅಲ್ಲಿ ನೋಡಿರಿ, ಐಟಮ್ ನಂಬರ್ 3 ನೋಡಿರಿ, ಡೊನೇಷನ್ ಟು ಎನಿ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್, ಅದು ಬಿ ಒಳಗೆ ನಂತರ ಬರೋದು. ₹2 lakh ಫಾರ್ ರಿಪೇರ್ಸ್ ಆ್ಯಂಡ್ ರಿನೋವೇಷನ್ ಆಫ್ ಚರ್ಚ್, ಇದು ಬಿ ಕ್ಯಾಟಗರಿ ಒಳಗೆ ಲಾಸ್ಟ್ ಐಟಮ್. ರಿಪೇರ್ಸ್ ಆಫ್ ತಾಜ್ ಮಹಲ್ ಸೇಮ್. ವರ್ತ್ ಆಫ್ ಬುಕ್ಸ್ ನೋ, ಬರೋಂಗಿಲ್ಲ. 1,50,000 to recognized education institution which is approved by central government but institution is not national, ಇದು ಬೀದಾಗ ಬರ್ತದೆ. ಐಟಮ್ ನಂಬರ್ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಅಷ್ಟೇ. ಡೊನೇಷನ್ ಟು ಕರ್ನಾಟಕ ಗೌರ್ಮೆಂಟ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್, ಅದು ಬೀದಾಗ ಬರ್ತದೆ. ಓಕೆ, ಇದಿಷ್ಟು. ಏನೇನು ಮಾಡ್ಕೋಬೇಕನ್ನ ಬಿ ಕ್ಯಾಟಗರಿ ಡೊನೇಷನ್ಸ್. ನಂಬರ್ 1
ಡೊನೇಷನ್ ಟು ಹುಬ್ಬಳ್ಳಿ ಮುನ್ಸಿಪಲ್ ಕಾರ್ಪೊರೇಷನ್. ಹುಬ್ಬಳ್ಳಿ ಮುನ್ಸಿಪಲ್ ಕಾರ್ಪೊರೇಷನ್ ಎಷ್ಟು? 1,00,000. ನೆಕ್ಸ್ಟ್ rupees 2 lakh repairs and renovation of church. Repairs of notified church. Notified church. ಇದೈತೆ ನೋಡ್ರಲ್ಲಿ ಲಾಸ್ಟ್ ಐಟಮ್. ನೆಕ್ಸ್ಟ್ 2,00,000. ನೆಕ್ಸ್ಟ್ donation for repairs of Taj Mahal renowned historical building. Repairs of Taj Mahal. Rupees 2 lakh. Rupees 10,000 worth of cloth Barangila. 1,50,000 recognized education institution approved by Commissioner of Income Tax but institution not national eminence ಬಂದರೆ ಏ ಹಾಕಿತ್ತಿರೋದು ಬರೀ ಅಪ್ರೂವ್ಡ್ ಆಗ್ತಂದ್ರೆ ಇಲ್ಲ. ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಗೆ ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್. ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಎಷ್ಟು? 1,50,000. ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಗೋರ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಅಲ್ಲೇ ಮೊದಲನೇ ಐಟಮ್ ಆಯ್ತು ನೋಡಿ, ಪ್ರಮೋಷನ್ ಆಫ್ ಯಾವುದಿದು ಕ್ವಾಲಿಫೈಯಿಂಗ್ ಅಮೌಂಟು ಫ್ಯಾಮಿಲಿ ಪ್ಲ್ಯಾನಿಂಗ್ ಎಷ್ಟು? 1,00,000. ರೈಟ್. ಇಷ್ಟೆಲ್ಲ ಟೋಟಲ್ ಮಾಡಿರಿ. ಟೋಟಲ್ ಆರ್ 10% ಆಫ್ ಅಡ್ಜಸ್ಟೆಡ್ GTI. GTIದಾಗ ಏನೂ ಲೆಸ್ ಮಾಡೋದು ಕೊಟ್ಟಿಲ್ಲ. 48 ಲಕ್ಷದ 10% ಅಂದ್ರೆ 4,80,000. ಇದೆಷ್ಟು ಬರ್ತದೆ ನೋಡಿ? 3, 5, 6, 7,50,000 ಬರ್ತದೆ. 7,50,000 or 10% of adjusted GTI, which is less. Okay. Total qualifying amount. ರೈಟ್. ಟೋಟಲ್ ಮಾಡಿರಿ. 1, 2, 3, 4, 8,80,000. ಕ್ವಾಲಿಫೈಯಿಂಗ್ ಅಮೌಂಟ್ ಎಷ್ಟು? 8,80,000. ಓಕೆ. ಇದಾದ ತಕ್ಷಣ ಏನು ಅಮೌಂಟ್ ಆಫ್ ಡಿಡಕ್ಷನ್ ನೋಡಿರಿ. ಅಮೌಂಟ್ ಆಫ್ ಡಿಡಕ್ಷನ್ ನೋಡಬೇಕಾದಾಗ ಆ 8 ಐಟಮ್ ನೆನಪಿರ್ಬೇಕು ನೀವು. ಅಮೌಂಟ್ ಆಫ್ ಡಿಡಕ್ಷನ್ ಮಾಡುವಾಗ 8 ಐಟಮ್. ಅಲೋಬಲ್ ಸಿಂಗಲ್ ಕಾಲಮ್. ಮೊದಲನೇದು ನೋಡಿರಿ, ಡೊನೇಷನ್ ಟು ರಾಜೀವ್ ಗಾಂಧಿ ಫೌಂಡೇಶನ್ ಅಲ್ಲಿ ಐತಿ, ಇದರೊಳಗೆ 50%ದಾಗ ಐತಿ. ಓಕೆ. ಎರಡನೇದು ಡೊನೇಷನ್ ಟು ಡ್ರಾಟ್ ರಿಲೀಫ್ ಫಂಡ್
50% ಐತಿ. ಹಂಗಾರೆ 100% ಎಲಿಜಿಬಲ್ ಒಳಗೆ ಯಾವ್ದು ಬರ್ತೈತೆ? 100% ಎಲಿಜಿಬಲ್ ಐಟಮ್ಸ್ ಮೊದಲನೇದು ಯಾವುದು? ನ್ಯಾಷನಲ್ ಕಮ್ಯುನಲ್ ಹಾರ್ಮನಿ. ಡೊನೇಷನ್ ಟು ನ್ಯಾಷನಲ್ ಕಮ್ಯುನಲ್ ಹಾರ್ಮನಿ ಎಷ್ಟು ಅಮೌಂಟ್ ರೀ? 25,000. ನೆಕ್ಸ್ಟ್ ಡೊನೇಷನ್ ಟು PMCNRF ಅಲ್ಲಿಲ್ಲ 8 ಐಟಮ್ದಾಗ ಇಲ್ಲಲ್ಲ, 50%ದಾಗ ಇಲ್ಲ. PMCNRF ಎಷ್ಟು? 25,000. ನೆಕ್ಸ್ಟ್ ಡೊನೇಷನ್ ಟು ಆರ್ಮೇನಿಯಾ ಅರ್ಥಕ್ವೇಕ್ ಫಂಡ್ ಅದು ಇಲ್ಲ ಅಲ್ಲಿ, ಅದು 100% ಒಳಗೆ ಬರ್ತೈತೆ. ಹಂಗಾರೆ ಆರ್ಮೇನಿಯಾ ಅರ್ಥಕ್ವೇಕ್ ಫಂಡ್ 8 ಐಟಮ್ ನೋಡ್ಬೇಕು ನೀವು. ಅರ್ಥಕ್ವೇಕ್ ರಿಲೀಫ್ ಫಂಡ್ ಎಷ್ಟು? 25,000. ನೆಕ್ಸ್ಟ್ ಡೊನೇಷನ್ ಟು APs ಸೈಕ್ಲೋನ್ ರಿಲೀಫ್ ಫಂಡ್. APs ಆಂಧ್ರ ಪ್ರದೇಶ್ CM's ಸೈಕ್ಲೋನ್ ರಿಲೀಫ್ ಫಂಡ್. ಆಂಧ್ರ ಪ್ರದೇಶ್ CM ಸೈಕ್ಲೋನ್ ರಿಲೀಫ್ ಫಂಡ್ ಎಷ್ಟದು? 25,000. ನೆಕ್ಸ್ಟ್ ನ್ಯಾಷನಲ್ ಡಿಫೆನ್ಸ್ ಫಂಡ್ 1 lakh. ಅಲ್ಲಿ 8 ಐಟಮ್ದಾಗ ಇಲ್ಲಂದ್ರೆ 100% ಬರ್ತದ್ರಿ. ಆ ರೀತಿ ತಿಳ್ಕೊಬೇಕಿನ್ನು. ಇನ್ನು ಬಿಟ್ಟರೆ ಬೇರೆ ಅದೇನೇ ಇಲ್ಲ, ಭಾಳ ಕ್ರಿಟಿಕಲ್ ಆಗಿರೋದು. ಆದರೂ ಕೂಡ ಈಸಿ ಮಾಡಿ ಹೇಳಕತ್ತೀನಿ ನಿಮ್ಗೆ ಅಷ್ಟೇ. ನ್ಯಾಷನಲ್ ಚಿಲ್ಡ್ರನ್ ಫಂಡ್, ನ್ಯಾಷನಲ್ ಚಿಲ್ಡ್ರನ್ ಫಂಡ್ 50,000. ನೆಕ್ಸ್ಟ್ ಡೊನೇಷನ್ ಟು ಹುಬ್ಬಳ್ಳಿ ಫಾರ್ ಮೈನಾರಿಟಿ ಕಾರ್ಪೊರೇಷನ್, ಮುನ್ಸಿಪಲ್ ಕಾರ್ಪೊರೇಷನ್. ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಇತ್ತಂದ್ರೆ ಇಲ್ಲಲ್ಲ, ಹಂಗಾರೆ ಇದು B ಕ್ಯಾಟಗರಿ ಒಳಗೆ ಬರ್ತದೆ. ಓಕೆ. ರಿಪೇರ್ಸ್ ಆಫ್ ನೋಟಿಫೈಡ್ ಚರ್ಚ್ ಅಲ್ಲೈತೆ ನೋಡ್ರಿ, B ಒಳಗೆ ಐತಲ್ಲ. ರಿಪೇರ್ಸ್ ಆಫ್ ತಾಜ್ ಮಹಲ್ ಅಲ್ಲದ. ಓಕೆ. ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಇದು ಕೂಡ ಅಲ್ಲೈತೆ. ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಲ್ಲೈತೆ ನೋಡ್ರಿ. ಪ್ರಮೋಷನ್ ಆಫ್ ಲಾಸ್ಟ್ ಫ್ಯಾಮಿಲಿ ಪ್ಲ್ಯಾನಿಂಗ್ 1 ಐಟಮ್ ಆಯ್ತು. ಅದರೊಳಗೆ ನಾವು 1ನೇದಿಲ್ಲ, 1 2 3 4 5th ಐಟಮ್ ಐತೆ ನೋಡಿರಿ. 8 ಐಟಮ್ 5th 50%. ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಎಷ್ಟದ ರೀ? 1 lakh. ಇದೆಲ್ಲ 100% ಬರುವಂಥ. ಎಷ್ಟು ಟೋಟಲ್ ಮಾಡ್ಕೊಡ್ಬೇಕಾರೆ ಲೆಸ್ ಮಾಡಾಕಬೇಕಲ್ಲ. ಇನ್ನೇನು ಮಾಡ್ಕೋಬೇಕು? 50% ಆಫ್, ಅವನ್ನೆಲ್ಲ ಹೆಸರು ಬರೋಂಗಿಲ್ಲ. 50% ಆಫ್ ಬ್ಯಾಲೆನ್ಸ್ ಆಫ್ QA. ಹೆಂಗೆ ಮಾಡಿದ್ರಿ? ಟೋಟಲ್ ಮಾಡ್ಕೊರಿ. ಇದು 25, 1 2 3 3.5 ಲಕ್ಷ. ಎಷ್ಟು ಆಕೈತಿದು? 3.5 ಲಕ್ಷ. 3.5 ಲಕ್ಷ ರೈಟ್. ಆನಂತರ ಏನು ಮಾಡೋದು? 8,80,000 ಮೈನಸ್ 3 ಲಕ್ಷ 50,000 ತೆಗೆದು ಬಿಟ್ಟರೆ ಎಷ್ಟು ಉಳಿದ್ರೆ? 5,30,000 ಅರ್ಧ. ಅರ್ಧ ಅಂದ್ರೆ 2 ಲಕ್ಷ 50, 60, 65,000. 2,65,000. ಇನ್ನು ಡಿಡಕ್ಷನ್ ಅಂಡರ್ ಸೆಕ್ಷನ್ 80G 50% ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್. ಇದೆಲ್ಲ ಆದ ನಂತರ 100% ಮುಗಿದು ಅಂದರೆ 50% ಆಫ್ ಬ್ಯಾಲೆನ್ಸ್ ಆಫ್ ಕ್ವಾಲಿಫೈಯಿಂಗ್. ಡೊನೇಷನ್ ಅಂಡರ್ ಸೆಕ್ಷನ್ 80G 3 6,15,000. 6,15,000 ರೈಟ್. ಇದು ಎಕ್ಸಾಮಿನೇಷನ್ ಕ್ವಶನ್ ಇದು. ಈ 3 ಮಾಡಿ ಒಂದು ನೋಟ್ ಬರೀರಿ. ಇದಕ್ಕೆ ಏನು ನೋಟ್ ಅಂದರೆ ಡೊನೇಷನ್ ಆಫ್ ಕ್ಲಾತ್ ವಿಲ್ ನಾಟ್ ಕ್ವಾಲಿಫೈ ಫಾರ್ ಡಿಡಕ್ಷನ್. ಓಕೆ ಅಷ್ಟು. ನೆಕ್ಸ್ಟ್ ಇದು ಮಾಡಿರಿ. ಇನ್ನೊಂದೆರಡು ಕ್ವಶನ್ ಮಾಡ್ಕೊರಿ. ಇವ ನಾನು ಹಾಕಿರ್ತೀನಿ ವಾಟ್ಸಪ್ಗೆ, ಟ್ರೈ ಮಾಡಿರಿ. ಇಲ್ಲದ್ರೆ ನನಗೆ ಹಾಕಿರಿ ಗ್ರೂಪ್ನಾಗ. ನೆಕ್ಸ್ಟ್ ಕ್ಲಾಸ್ನಾಗ ಭಾಳ ಇಂಪಾರ್ಟೆಂಟ್ ಅಂದ್ರೆ ಏನದು ಅಸೆಸ್ಮೆಂಟ್ ಆಫ್ ಫಾರ್ಮ್ ಬಗ್ಗೆ ಹೇಳೋಣ. ನಮ್ಗೆ ಗ್ಯಾರಂಟಿ ಕ್ವಶನ್ ಬರ್ತದೆ. ಕೇಸ್ ಸ್ಟಡಿನೂ ಬರ್ಬೋದು ಒಮ್ಮೆ. ಓಕೆ. ಅಸೆಸ್ಮೆಂಟ್ ಆಫ್ ಫಾರ್ಮ್ ಬಗ್ಗೆ